ನಮಸ್ಕಾರ ಗೆಳೆಯರೇ, ತಮ್ಮೆಲ್ಲರಿಗೂ ಸಾಯಂಕಾಲದ ಶುಭ ವಂದನೆಗಳನ್ನ ತಿಳಿಸ್ತಾ, ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿನ್ನೆಯ ತರಗತಿಯಲ್ಲಿ ವೇದಗಳ ಕಾಲದ ಕುರಿತಾಗಿ ಚರ್ಚೆಯನ್ನ ಆರಂಭ ಮಾಡಿದ್ವಿ. ಮುಖ್ಯವಾಗಿ ವೇದಗಳ ಕಾಲದ ನಿರ್ಮಾತೃ ಯಾರು ಮತ್ತು ಅವರ ಮೂಲ ಯಾವುದು ಅನ್ನೋದರ ಬಗ್ಗೆ ಅತ್ಯಂತ ಪ್ರಮುಖವಾದಂತಹ ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ನಿನ್ನೆ ಒಂದಿಷ್ಟು ವಿಷಯಗಳನ್ನ ಅಧ್ಯಯನ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಈ ಒಂದು ವೇದ ಕಾಲ ನಿರ್ಮಾತೃಗಳಾದಂಥ ಆರ್ಯರು ಭಾರತಕ್ಕೆ ಹೇಗೆ ಆಗಮಿಸಿದರು ಮತ್ತು ಅವರು ಒಟ್ಟಿಗೆ ಬಂದರು ಅಥವಾ ತಮ್ಮ ಗುಂಪುಗಳನ್ನ ಹಂತ ಹಂತವಾಗಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಳಿಸಿದರು, ಅಥವಾ ಅವರು ವಲಸಿಗರಾಗಿ ಭಾರತಕ್ಕೆ ಹೇಗೆ ಬಂದು ಎಲ್ಲಿ ನೆಲೆ ನಿಂತರು ಅನ್ನುವಂತ ವಿಷಯವನ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮೊಟ್ಟ ಮೊದಲ ಬಾರಿಗೆ ನನ್ನ ಒಂದು ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ ಅನ್ನ ಯಾರು ವೀಕ್ಷಣೆ ಮಾಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಷಯ HSTR, GPSTR, ನಾಳೆ ಮುಂದೆ ಬರತಕ್ಕಂತ PU ಕಾಲ್ ಲೆಕ್ಚರು, ಅಸಿಸ್ಟೆಂಟ್ ಪ್ರೊಫೆಸರು, KAS, ಹಾಗೇನಪ್ಪ ಇನ್ನಿತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿ ಈ ಒಂದು ಅಧ್ಯಾಯದಲ್ಲಿ ನೀವು ಗಮನಿಸಬಹುದು. ಯಾಕಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ಆ ಒಂದು ಪರೀಕ್ಷೆಯಲ್ಲಿ ಮುಖ್ಯವಾಗಿ ಪ್ರಾಚೀನ ಭಾರತ ಅಂತ ಬಂದಾಗ ಈ ಒಂದು ವೈದಿಕ ಕಾಲದ ಇತಿಹಾಸವನ್ನ ಖಂಡಿತವಾಗಲೂ ಅದರಲ್ಲಿ ಲಿಖಿಸಿರ್ತಾರೆ. ಹಾಗಾಗಿ ಈ ಒಂದು ವಿಚಾರವನ್ನು ಒಂದಿಷ್ಟು ಸಮಗ್ರವಾಗಿ ಅಧ್ಯಯನ ಮಾಡುವಂತ, ವಿಶ್ಲೇಷಣೆ ಮಾಡುವಂತ ಪ್ರಯತ್ನವನ್ನ ಈ ಒಂದು ತರಗತಿಯಲ್ಲಿ ಮಾಡ್ತೀನಿ. ಸ್ನೇಹಿತರೆ, ಈ ವೈದಿಕ ಕಾಲ ಅಂದ ತಕ್ಷಣ ನಾವು ಅದನ್ನು ಎರಡು ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಪೂರ್ವ ವೈದಿಕ ಕಾಲ ಅಥವಾ ಋಗ್ವೇದ ಕಾಲ ಅಂತ, ಮತ್ತೊಂದು ಉತ್ತರ ವೈದಿಕ ಕಾಲ ಅಥವಾ ನಂತರದ ವೇದಗಳ ಕಾಲ ಅಂತ ಅಧ್ಯಯನ ಮಾಡ್ತೀವಿ. ಈ ಒಂದು ಪ್ರಾಚೀನ ಸಂಸ್ಕೃತಿಯನ್ನ ತೆಗೆದುಕೊಂಡಾಗ ಸಿಂಧೂ ನಾಗರಿಕತೆಯ ಅವನತಿಯ ನಂತರ ಭಾರತದ ಇತಿಹಾಸದಲ್ಲಿ ಕಾಣಿಸಿಕೊಳ್ಳುವಂತ ಅತ್ಯಂತ ಪ್ರಮುಖವಾದಂತಹ ಸಾಂಸ್ಕೃತಿಕ ಕಾಲಘಟ್ಟ ಅಂದ್ರೆ ಅದು ವೈದಿಕ ಸಂಸ್ಕೃತಿ ಅಂತ ನಾವಿಲ್ಲಿ ಗಮನಿಸಬಹುದು. ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 600ರ ಮಧ್ಯದ ಅವಧಿಯಲ್ಲಿ ಮುಖ್ಯವಾಗಿ ಬ್ರಹ್ಮಾವರ್ತ ಮತ್ತು ಆರ್ಯಾವರ್ತದಲ್ಲಿ ಆರಂಭವಾದಂತಹ ಈ ಒಂದು ಸಂಸ್ಕೃತಿ ಸುಮಾರು ಸಾವಿರಾರು ವರ್ಷಗಳ ಕಾಲ ದೇದೀಪ್ಯಮಾನವಾಗಿ ಬೆಳಗಿದ್ದಂತ ಒಂದು ಸಂಸ್ಕೃತಿ ಅಂತ ಗಮನಿಸಬಹುದು. ಇಂಥ ಒಂದು ಸಂಸ್ಕೃತಿಯನ್ನ ಕಟ್ಟಿದಂತ ಆರ್ಯರು ಮೂಲತಃ ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು ಅಂತ ಒಂದೊಂದಾಗಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಭಾರತಕ್ಕೆ ವಲಸೆಯರಾಗಿ ಬಂದ ಆರ್ಯರ ಒಂದು ವಲಸೆ ಪ್ರಕ್ರಿಯೆ ಅನ್ನುವಂಥದ್ದು ಹಂತ ಹಂತವಾಗಿ ಆಗಿದ್ದು ಅಂತ. ಅಂದ್ರೆ ಒಂದೇ ಸಾರಿಗೆ ದಿಢೀರಾಗಿ ಅವರು ಭಾರತಕ್ಕೆ ಬರಲಿಲ್ಲ, ಗುಂಪು ಗುಂಪಾಗಿ ಹಂತ ಹಂತವಾಗಿ ಭಾರತಕ್ಕೆ ಬಂದರು ಅಂತ ನೋಡ್ತೀವಿ. ಅಂದ್ರೆ ಸಮುದ್ರದ ಅಲೆಗಳಂತೆ ಇವರ ಒಂದು ವಲಸೆ ತಂಡ ತಂಡವಾಗಿ ಭಾರತಕ್ಕೆ ಬಂತು. ಅಂದ್ರೆ ಹೇಗೆ ಸಮುದ್ರದಲ್ಲಿ ಒಂದೇ ಸಾರಿಗೆ ಬರೋದಿಲ್ವೋ, ಹಂತ ಹಂತವಾಗಿ ಬರ್ತದೋ ಹಾಗೆ ಇವರು ಕೂಡ ಭಾರತಕ್ಕೆ ಹಂತ ಹಂತವಾಗಿ ಬಂದರು. ಅಂದ್ರೆ ಇವರ ಆರಂಭಿಕ ವಲಸೆ ಎನ್ನುವಂಥದ್ದು ಕ್ರಿಸ್ತಪೂರ್ವ 4000ದಿಂದ 3000ದ ಮಧ್ಯದ ಅವಧಿಯಲ್ಲಿ ಆರಂಭ ಆಯಿತು ಅಂತ ಹೇಳಿ ಇತಿಹಾಸಕಾರರು ಇಲ್ಲಿ ತಮ್ಮದೇ ಆದಂತಹ ಒಂದು ವಿಚಾರವನ್ನು ತಿಳಿಸ್ತಾರೆ. ಅಂದ್ರೆ ಮಧ್ಯ ಏಷ್ಯಾದಿಂದ ಆರಂಭವಾದಂತಹ ವಲಸೆ ಒಂದೊಂದು ಪ್ರದೇಶದಲ್ಲಿ ನೆಲೆ ನಿಂತು ಅಲ್ಲಿಂದ ನಂತರ ಹೀಗೆ ಹಂತ ಹಂತವಾಗಿ ಭಾರತಕ್ಕೆ ಬಂತು. ಅಂದ್ರೆ ಕ್ರಿಸ್ತಪೂರ್ವ 4000 ಅಥವಾ 3000ದ ಮಧ್ಯದ ಅವಧಿಯಲ್ಲಿ ಪಶ್ಚಿಮ ಯುರೋಪಿನಿಂದ ಆರಂಭವಾದಂತಹ ಇವರ ವಲಸೆ ಹಾಗೆ ಏನಪ್ಪಾ ಅಂದ್ರೆ ಮುಂದುವರೆದು ಇರಾಕು, ಇರಾನು, ಬಲ್ಚಿಸ್ತಾನು ಹಾಗೂ ನಂತರ ಭಾರತದ ಕಡೆ ಇವರು ಗುಂಪಾಗಿ ಬಂದ್ರು ಅಂತ ನಾವು ಗಮನಿಸಬಹುದು. ಮುಖ್ಯವಾಗಿ ಯಾಕೆ ಇವರು ಭಾರತಕ್ಕೆ ಬಂದರು, ಏನು ಕಾರಣ ಇತ್ತು ಇವರು ವಲಸೆ ಬರುವುದಕ್ಕೆ ಅಂತಂದ್ರೆ, ಈ ಒಂದು ಯುರೋಪ್ ಭಾಗದಲ್ಲಿ ಅಥವಾ ಈ ಒಂದು ಮಧ್ಯ ಏಷ್ಯಾ ಭಾಗದಲ್ಲಿ ಆದಂತ ಕ್ಷಾಮ ಇರಬಹುದು, ಬರ ಇರಬಹುದು, ಹಾಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಜನಸಂಖ್ಯೆ ಹೆಚ್ಚಳ ಇರಬಹುದು. ಹಾಗಾಗಿ ಬೇರೆ ನೆಲೆಯನ್ನ ಹುಡ್ಕೊಂಡು ಅಲ್ಲಿರ್ತಕ್ಕಂತ ಒಂದು ಜನಾಂಗ ಹಂತ ಹಂತವಾಗಿ ಬೇರೆ ಕಡೆ ನೆಲೆ ಹುಡ್ಕೊಂಡು ಬಂತು. ಅದರಲ್ಲಿ ಒಂದು ಭಾರತಕ್ಕೆ ಬಂತು ಅಂತ ನೋಡ್ತೀವಿ. ಕ್ರಿಸ್ತಪೂರ್ವ 2000ದಿಂದ 1500ರ ಮಧ್ಯದ ಅವಧಿಯಲ್ಲಿ ಡಾಕ್ಟರ್ RK ಮುಖರ್ಜಿಯವರ ಒಂದು ವಾದದ ಪ್ರಕಾರ ಈ ಒಂದು ಅವಧಿಯಲ್ಲಿ ಈ ಆರ್ಯರು ಭಾರತಕ್ಕೆ ಬಂದರು ಅಂತ ಮಾಹಿತಿ ಇದೆ. ಟರ್ಕಿ, ಕಾಬೂಲು, ಹಿಂದೂ ಕುಶ್ ಪರ್ವತಗಳನ್ನ ದಾಟ್ಕೊಂಡು ಇವರು ಸಪ್ತ ಸಿಂಧು ಪ್ರದೇಶಕ್ಕೆ ಹೆಚ್ಚು ಕಡಿಮೆ ಕ್ರಿಸ್ತಪೂರ್ವ 2000ದಿಂದ ಕ್ರಿಸ್ತಪೂರ್ವ 1500ರ ಮಧ್ಯದ ಅವಧಿಯಲ್ಲಿ ಇವರು ಸಪ್ತ ಸಿಂಧುಗೆ ಬಂದು ನೆಲೆ ನಿಂತರು ಅಂತ ಇಲ್ಲಿ ಹೇಳಲಾಗ್ತದೆ. ಮುಖ್ಯವಾಗಿ ಹೀಗೆ ಸಪ್ತ ಸಿಂಧುಕ್ಕೆ ಬಂದ ತಕ್ಷಣ ಅವರನ್ನ ಪ್ರೀತಿಯಿಂದ ಇನ್ವೈಟ್ ಮಾಡಕ್ಕೆ ಇಲ್ಲಿ ಯಾರು ಇರಲಿಲ್ಲ. ಇಲ್ಲೂ ಕೂಡ ಆಲ್ರೆಡಿ ಒಂದು ಉತ್ಕೃಷ್ಟ ಮಟ್ಟದ, ಇಡೀ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾದಂತ ಒಂದು ಸುಂದರವಾದಂತ ಭವ್ಯವಾದಂತ ಸಂಸ್ಕೃತಿ ಇತ್ತು. ಆ ಸಂಸ್ಕೃತಿ ಯಾವುದಾಗಿತ್ತಪ್ಪ ಅಂದ್ರೆ ಸಿಂಧು ನಾಗರಿಕತೆ ಆಗಿತ್ತು ಅಂತ ನೋಡ್ತೀವಿ. ಹಾಗಾಗಿ
ಆರಂಭದಲ್ಲಿ ವಲಸೆಗೆ ಬಂದಂತ ಈ ಒಂದು ಜನಾಂಗ, ಇಲ್ಲಿ ನೆಲೆ ನಿಂತಂತ ಮತ್ತೊಂದು ಜನಾಂಗ, ಇಬ್ಬರ ಮಧ್ಯೆ ಒಂದು ಸಂಘರ್ಷ ಶುರುವಾಯಿತು. ಅದನ್ನೇ ಆರ್ಯ ದ್ರಾವಿಡ ಸಂಘರ್ಷ ಅಂತ ಕರಿತೀವಿ ನಾವು. ಆರ್ಯ ದ್ರಾವಿಡ ಸಂಘರ್ಷ ಅಂತ. ಹಾಗಾಗಿ ಇಲ್ಲಿರ್ತಕ್ಕಂತ ಮೂಲ ಜನಾಂಗದೊಂದಿಗೆ ಹೊರಗಡೆಯಿಂದ ಬಂದಂತ ಈ ಕತ್ತಿಯನ್ನು ಹಿಡಿದುಕೊಂಡು ಬಂದಂತ ಈ ಒಂದು ಜನಾಂಗ ಇದೆಯಲ್ಲ, ಇದು ಇಲ್ಲಿರ್ತಕ್ಕಂಥವ್ರನ್ನ ಸೋಲಿಸಿ ತಮ್ಮದೇ ಆದಂತ ಸ್ವಂತ ನೆಲವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಅದು 100 ವರ್ಷಗಳೇ ಹಿಡಿತು ಅಂತ ನೋಡ್ತೀವಿ. ಸೋತಂತ ಈ ಮೂಲ ಜನಾಂಗ ದಾಸರ ಅನಿಸ್ಕೊಂಡ್ರು, ದಸ್ಯುಗಳು ಅನಿಸ್ಕೊಂಡ್ರು, ಶೂದ್ರರು ಅನಿಸ್ಕೊಂಡ್ರು. ಕೊನೆಗೆ ದಕ್ಷಿಣ ಭಾರತಕ್ಕೆ ಕೂಡ ಪಲಾಯನ ಹೊಂದುವಂತ ಸಂದರ್ಭ ಅವರಿಗೆ ಬಂತು. ಯಾಕಂತಂದ್ರೆ ಈ ಒಂದು ಸಿಂಧೂ ನಾಗರಿಕತೆಯನ್ನ ಕಟ್ಟಿದಂತ ಜನ ಮೃದು ಸ್ವಭಾವದವರಾಗಿದ್ದರು. ಆದ್ರೆ ಆರ್ಯರು ಬೆಂಕಿಯ ಉಂಡೆಯನ್ನು ಉಳ್ತಕ್ಕಂಥ ಸ್ವಭಾವದವರಾಗಿದ್ದರು. ಕುದುರೆಯನ್ನು ಏರಿಕೊಂಡು ಬಂದರು, ಬೆಂಕಿಯ ಕತ್ತಿಯನ್ನು ಹಿಡಿದುಕೊಂಡು ಬಂದರು. ಹಾಗೆ ಏನಪ್ಪಾ ಅಂತಂದ್ರೆ ಕಬ್ಬಿಣದ ಆಯುಧಗಳನ್ನ ಹಿಡಿದುಕೊಂಡು ಬಂದರು. ಅವರ ಮೂಲ ಉದ್ದೇಶನೇ ದಾಳಿ ಮಾಡುವುದು, ಆಕ್ರಮಣ ಮಾಡುವುದು ಆಗಿತ್ತು. ಆದ್ರೆ ಇಲ್ಲಿರ್ತಕ್ಕಂಥ ಸಭ್ಯಸ್ಥ ಮೃದು ಜನಾಂಗವಾದಂತ ದ್ರಾವಿಡರು ಈ ಒಂದು ಶಕ್ತಿಶಾಲಿಗಳಾದಂತರ ಆರ್ಯರ ವಿರುದ್ಧ ನಿಲ್ಲುವಷ್ಟು ಶಕ್ತಿ ಅವರಿಗೆ ಇರಲಿಲ್ಲ. ಆದ್ರೂ ಹೋರಾಟ ಮಾಡಿದ್ರು. ಕೊನೆಗೇನಪ್ಪ ಅಂದ್ರೆ ಗೆಲ್ಲುವುದು ಆರ್ಯರದಾಯಿತು. ಹಾಗಾಗಿ ಇಲ್ಲಿ ಬಂದವರು ನೆಲೆ ನಿಂತು ತಮ್ಮ ಸಂಸ್ಕೃತಿಯನ್ನ ಕಟ್ಟಿದ್ರು ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗ್ತದೆ. ಓಕೆ, ಹೀಗೆ ಆರ್ಯರ ವಲಸೆ ಭಾರತಕ್ಕೆ ಆದ ನಂತರ ಅವರು ತಮ್ಮದೇ ಆದ ಒಂದು ಸಂಸ್ಕೃತಿ ಕಟ್ಟಿದ್ದನ್ನ ನಾವು ಅದನ್ನ ವೈದಿಕ ಸಂಸ್ಕೃತಿ ಅಂತ ಕರಿತೀವಿ. ಆರಂಭದ ವೈದಿಕ ಸಂಸ್ಕೃತಿಯನ್ನ ಋಗ್ವೇದ ಕಾಲ ಅಂತ ಕೂಡ ಕರಿತೀವಿ. ಅಂದ್ರೆ ಆರಂಭದಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ನಿಂತ್ಕೊಂಡಂತ ಈ ಆರ್ಯರು ಅಲ್ಲಿ ತಮ್ಮ ಜನಜೀವನದ ಸಂಸ್ಕೃತಿಯನ್ನ ಆರಂಭ ಮಾಡಿದ್ರು. ಇದ್ದಂತ ನಗರ ಜೀವನವನ್ನ ಸಂಪೂರ್ಣವಾಗಿ ಬಿಟ್ಟು ಗ್ರಾಮೀಣ ಜೀವನಕ್ಕೆ ಬಂದ್ರು ಅನ್ನೋದು ಕೂಡ ಇದೊಂದು ವಿಶೇಷ ಅಂತ. ಯಾಕಂದ್ರೆ ಸಿಂಧೂ ನಾಗರಿಕತೆಯ ಜನ ಅಂತಂದ್ರೆ ಅವರು ವೈಭವದಿಂದ ಕೂಡಿದಂತ ನಗರ ಜೀವನವನ್ನು ನಡೆಸ್ತಾ ಇದ್ರು. ಆದ್ರೆ ಆರ್ಯರು ನಗರ ಜೀವನ ನಡೆಸಲಿಲ್ಲ. ಬಂದು ಆಕ್ರಮಣ ಮಾಡಿ ಎಲ್ಲವನ್ನು ನಾಶ ಮಾಡಿದ್ರು. ಡ್ಯಾಮ್ಗಳನ್ನ ಹೊಡೆದಾಕಿದ್ರು, ಕೋಟೆಗಳನ್ನ ಹೊಡೆದಾಕಿದ್ರು. ಯಾಕಂತಂದ್ರೆ ಋಗ್ವೇದದಲ್ಲಿ ಪುರಂದರ ಅನ್ನುವಂಥ ಶಬ್ದ ಬರುತ್ತದೆ. ಈ ಶಬ್ದವನ್ನ ಇಂದ್ರನಿಗೆ ಬಳಸಲಾಗ್ತದೆ. ಪುರಂದರ ಅಂತಂದ್ರೆ ಪುರಗಳನ್ನ ನಾಶ ಮಾಡಿದವನು ಅಂತ, 100 ಕೋಟೆಗಳನ್ನ ನಾಶ ಮಾಡಿದವನು ಅಂತ. ಹಾಗಾಗಿ ಇಲ್ಲಿದ್ದಂತ ಮೂಲ ಜನಾಂಗದ ಕೋಟೆಗಳನ್ನ, ನಗರಗಳನ್ನ ನಾಶ ಮಾಡಿದ್ರು. ಕೊನೆಗೆ ಇವ್ರಿಗೆ ಏನಪ್ಪಾ ಅಂದ್ರೆ ನಗರ ಕಟ್ಟೋದು ಗೊತ್ತಿರಲಿಲ್ಲ. ಹಾಗಾಗಿ ಗುಡಿಸಲುಗಳನ್ನ ಕಟ್ಟಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಿದ್ರೆ ಇವರು ಕಾಲಮಾನ ಭಾರತದಲ್ಲಿ ನೆಲೆಸಿದ್ದು ಯಾವಾಗ ಅಂತಂದಾಗ ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ರೀತಿ ಹೇಳ್ತಾರೆ. ಋಗ್ವೇದ ಕಾಲಘಟ್ಟವನ್ನ ಅಂದ್ರೆ ಋಗ್ವೇದ ರಚನೆಯಾದ ಕಾಲಘಟ್ಟವನ್ನ ಬಾಲಗಂಗಾಧರ ತಿಲಕ್ ಅವರು ಕ್ರಿಸ್ತಪೂರ್ವ 6000 ಅಂತ ಹೇಳ್ತಾರೆ. ಹಾಗೆ ಪ್ರೊಫೆಸರ್ ಜಾಕೋಬಿ ಅವರು 4000 ಅಂತ ಹೇಳ್ತಾರೆ ಕ್ರಿಸ್ತಪೂರ್ವ. ಹಾಗೆ ಏನಪ್ಪಾ ಅಂತಂದ್ರೆ ವಿಂಟರ್ ನಿಡ್ಸ್ ಅನ್ನುವಂತ ಇತಿಹಾಸಕಾರರು ಋಗ್ವೇದದ ಕಾಲಮಾನ 2000 ಅಂತ ಹೇಳಿದ್ರೆ, ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಕ್ರಿಸ್ತಪೂರ್ವ 1500ರಿಂದ 1000 ಮಧ್ಯ ಅಂತ ನಿರ್ಣಯಿಸ್ತಾರೆ. ಒಟ್ಟಾರೆಯಾಗಿ ಪ್ರಸ್ತುತ ಋಗ್ವೇದ ಕಾಲವನ್ನ ನಾವು ಕ್ರಿಸ್ತಪೂರ್ವ 1500ರಿಂದ 1000 ಮಧ್ಯದ ಅವಧಿ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳ್ತೀವಿ. ಅಂದ್ರೆ ಇವತ್ತೇನು ನಾವು ಋಗ್ವೇದದ ಒಂದು ಇತಿಹಾಸವನ್ನ ನೋಡುವಾಗ ಆ ಒಂದು ಭಾಷೆಯ ಆಧಾರದ ಮೇಲೆ, ಅವತ್ತು ಸಿಕ್ಕಂತ ಪುರಾತತ್ವಗಳ ಆಧಾರದ ಮೇಲೆ, ಅವತ್ತು ಸಿಕ್ಕಂತ ಸಲಕರಣೆಗಳ ಆಧಾರದ ಮೇಲೆ ಒಂದು ಅಂದಾಜನ ಮಾಡಲಾಗಿ ಕ್ರಿಸ್ತಪೂರ್ವ 1500ರಿಂದ 1000 ಮಧ್ಯದ ಅವಧಿಯನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಈ ಒಂದು ಆರ್ಯರ ಆರಂಭದ ವೈದಿಕ ಯುಗ ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಅನ್ನೋದನ್ನ ಗಮನಿಸಬೇಕಾಗ್ತದೆ ಅಂತ. ಎಸ್, ಹಾಗಿದ್ರೆ ಇವರು ಇಲ್ಲಿ ಬಂದ ಮೇಲೆ ಯಾವ ರೀತಿಯಾದಂತ ತಮ್ಮ ಒಂದು ವ್ಯವಸ್ಥೆಯನ್ನು ಕಟ್ಕೊಂಡ್ರು ಅಂತ ನೋಡಿದಾಗ, ಮೊದಲನೇದಾಗಿ ಇವರ ಪೊಲಿಟಿಕಲ್ ಸಿಸ್ಟಮ್ ಹೇಗಿತ್ತು ಅಂತ, ರಾಜಕೀಯ ವ್ಯವಸ್ಥೆಯನ್ನ ಹೇಗ್ ಕಟ್ಟಿದ್ರು ಅಂತ ಬಂದಾಗ, ಆರ್ಯರ ರಾಜಕೀಯ ವ್ಯವಸ್ಥೆಯ ಪ್ರಧಾನ ಲಕ್ಷಣ ನೋಡಿದಾಗ ಮೊದಲೇದ್ದು ನಮಗೆ ಆಡಳಿತ ಸಂಘಟನೆ ಅನ್ನೋದು ಹೇಗೆ ಆರಂಭ ಆಯಿತು. ಈ ಪೊಲಿಟಿಕ್ಸ್ ಅನ್ನೋದು ಆಕ್ಚುಲಿ ಆರಂಭ ಆಗೋದು ಕುಟುಂಬದಿಂದ ಅಂತ, ಫ್ಯಾಮಿಲಿಯಿಂದ ಅಂತ. ಆಕ್ಚುಲಿ ಪೊಲಿಟಿಕ್ಸ್ ಅಥವಾ ಈ ಒಂದು ಏನ್ ರಾಜಕೀಯ ಸಿಸ್ಟಮ್ ಇದೆಯಲ್ಲ, ಇದು ಕುಟುಂಬದಿಂದ ಆರಂಭ ಆಗ್ತದೆ ಅಂತ. ಅಂದ್ರೆ ಅವತ್ತಿರ್ತಕ್ಕಂಥ ಕುಟುಂಬಗಳನ್ನ ಕುಲ ಅಂತ ಕರಿತಿದ್ರು. ಅವತ್ತಿನ ಕುಟುಂಬಗಳನ್ನ, ಫ್ಯಾಮಿಲಿಗಳನ್ನ ಏನಂತ ಕರಿತಿದ್ರು ಅಂದ್ರೆ ಕುಲಗಳು ಅಂತ ಕರಿತಿದ್ರು. ಆ ಕುಲದಲ್ಲಿ ಇರ್ತಕ್ಕಂಥ ಒಡೆಯನಿಗೆ ಕುಲಪ ಅಂತ ಕರಿತಿದ್ರು. ಅಂದ್ರೆ ಗ್ರಹಪತಿ ಅಂತ ಏನ್ ಕರಿತೀವಲ್ಲ, ಕುಲಪ ಅಂತ. ಅಂದ್ರೆ ಆ ಒಂದು ಫ್ಯಾಮಿಲಿಯಿಂದನೇ ಪೊಲಿಟಿಕ್ಸ್ ಆರಂಭ ಆಯ್ತು ಅಂತ. ಆ ಒಂದು ಫ್ಯಾಮಿಲಿಗೆ ಎಡ್ ಯಾರಪ್ಪ ಅಂತಂದ್ರೆ ಕುಲಪನಾಗಿರ್ತಿದ್ದ ಅಂತ. ಹೀಗೆ ಹಲವು ಕುಲಗಳು ಸೇರಿದ್ದನ್ನ ನಾವು ಒಂದು ಗ್ರಾಮ ಅಂತ ಕರಿತೀವಿ. ಹಲವು ಕುಲಗಳು ಅಥವಾ ಹಲವು ಕುಟುಂಬಗಳು ಸೇರಿದಂತ ಒಂದು ಭಾಗವನ್ನ ಗ್ರಾಮ ಅಂತ ಕರಿತೀವಿ. ಈ ಗ್ರಾಮವು ರಾಜ್ಯದ ಪ್ರಥಮ ಆಡಳಿತದ ಘಟಕ ಅಂತ. ಗ್ರಾಮ ಆಡಳಿತದ ಘಟಕ ಯಾವುದ್ರದ್ದು ಅಂದ್ರೆ ಈ ಒಂದು ರಾಜ್ಯದ ಪ್ರಥಮ ಆಡಳಿತ ಘಟಕ ಯಾವುದಪ್ಪ ಅಂತಂದ್ರೆ ಅದು ಗ್ರಾಮ ಅಂತ ಕರಿತೀವಿ. ಆ ಗ್ರಾಮದ ಒಡೆಯನನ್ನ ಗ್ರಾಮೀಣಿ ಅಂತ ಕರೀತಾರೆ. ನೋಡಿ,
ಕುಲಕ್ಕೆ ಕುಲಪ, ಕುಲಕ್ಕೆ ಯಾರಂದ್ರೆ ಕುಲಪ ಇದ್ದ, ಗ್ರಾಮಕ್ಕೆ ಯಾರಿದ್ದಂದ್ರೆ ಗ್ರಾಮೀಣಿ ಇದ್ದ ಅಂತ ನಾವಿಲ್ಲಿ ನೋಡಬಹುದು. ಹಾಗೆ ಹಲವು ಗ್ರಾಮಗಳು ಸೇರಿದಂತ ಒಂದು ವಿಭಾಗವನ್ನ ವಿಸ್ ಅಂತ ಕರೀತಾರೆ. ದಯವಿಟ್ಟು ಇವನ್ನ ನೆನಪಲ್ಲಿ ಇಟ್ಕೋಬೇಕು, ಬಹಳ ಸಾರಿ ಹೊಂದಿಸಿ ಬರೆಯಲ್ಲಿ ಕೇಳಿದ್ದಾರೆ ಇವನ್ನ. ಏನಪ್ಪಾ ಅಂತಂದ್ರೆ ಕುಲ ಕುಲಪ, ಗ್ರಾಮ ಗ್ರಾಮೀಣಿ, ವಿಷ್ಪತಿ, ಹೀಗೆ ಒಂದೊಂದನ್ನ ಕೇಳಿದ್ದನ್ನ ನೀವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲೇನಪ್ಪಾ ಅಂತಂದ್ರೆ ಹಲವಾರು ಕುಲಗಳು ಸೇರಿ ಗ್ರಾಮಗಳಾದವು, ಹಲವು ಗ್ರಾಮಗಳು ಸೇರಿ ವಿಶ್ಗಳಾದವು, ಆ ವಿಶ್ಗಳ ಒಡೆಯನೆ ವಿಷ್ಪತಿ ಅಂತ ಕರಿತೀವಿ. ಹಾಗೆ ಏನಪ್ಪಾ ಅಂತಂದ್ರೆ ಹಲವು ವಿಶ್ಗಳು ಸೇರಿದ್ರೆ ಅದನ್ನ ಜನ ಅಥವಾ ಜನಪದ ಅಂತ ಕರೀತಾರೆ. ಹಲವು ವಿಶ್ಗಳು ಸೇರಿದ್ರೆ ಜನ ಅಥವಾ ಜನಪದ ಅಂತ ಕರೀತಾರೆ. ಆ ಜನಪದದ ಒಡೆಯ ಯಾರಾಗಿದ್ರು ಅಂದ್ರೆ ಗೋಪ ಆಗಿದ್ದ ಅಂತ ನೋಡ್ತೀವಿ. ಇವನು ಸೇನಾ ನಾಯಕನು ಕೂಡ ಆಗಿದ್ದ. ಪ್ರಶ್ನೆ ಕೇಳಬಹುದು, ಗೋಪ ಈ ಒಂದು ಜನಪದದ ಒಡೆತನದ ಜೊತೆಗೆ ಮತ್ತೆ ಯಾವ ಜವಾಬ್ದಾರಿಯನ್ನ ನಿರ್ವಹಿಸ್ತಿದ್ದ ಅಂದ್ರೆ ಸೇನಾ ನಾಯಕನು ಕೂಡ ಆಗಿರ್ತಿದ್ದ ಅನ್ನೋದನ್ನ ಗಮನಿಸಬಹುದು ಅಂತ. ಹಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಲವು ಜನಪದಗಳು ಸೇರಿ ರಾಷ್ಟ್ರ ಅಂತ ಆಗ್ತಿತ್ತು. ಹಲವು ಜನಪದಗಳು ಸೇರಿ ರಾಷ್ಟ್ರ ಅಂತ ಆಗ್ತಿತ್ತು. ಆ ರಾಷ್ಟ್ರಕ್ಕೆ ಇರ್ತಕ್ಕಂತ ಮುಖ್ಯಸ್ಥನೇ ರಾಜನ್ ಅಂತ ನೋಡ್ತೀವಿ ನಾವು. ಇದು ಗ್ರಾಮದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಇರ್ತಕ್ಕಂತ ಆಡಳಿತದ ಸಂಘಟನಾ ವಿಭಾಗಗಳಿವು. ಕುಲದಿಂದ ಹಿಡಿದು ರಾಷ್ಟ್ರದವರೆಗೆ ಕುಲ ಕುಲಪ, ಗ್ರಾಮ ಗ್ರಾಮೀಣಿ, ವಿಷ್ಪತಿ, ಜನಪದ ಗೋಪ, ರಾಷ್ಟ್ರ ರಾಜನ್, ಹೀಗೆ ಈ ಒಂದು ಗ್ರಾಮ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಅಥವಾ ಪ್ರಾಂತೀಯ ಮಟ್ಟದವರೆಗೆ ಆಡಳಿತವನ್ನ ತಮ್ಮದೇ ಆದಂತ ಅನುಕೂಲಕ್ಕಾಗಿ ವಿಭಾಗ ಮಾಡಿಕೊಂಡು ಇಲ್ಲಿ ಅಧಿಕಾರವನ್ನು ನಡೆಸ್ತಕ್ಕಂತ ಒಂದು ಆರಂಭಿಕ ರಾಜಕೀಯ ಅಸ್ತಿತ್ವ ಅದು ಆರಂಭದ ವೈದಿಕ ಕಾಲ ಅಥವಾ ಋಗ್ವೇದ ಕಾಲದಲ್ಲಿ ಇತ್ತು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಿದ್ರೆ ಇಲ್ಲಿ ಯಾವ ಮಾದರಿಯ ಆಡಳಿತ ಇತ್ತು ಅಂತ ನೋಡಿದಾಗ ರಾಜಪ್ರಭುತ್ವ ವ್ಯವಸ್ಥೆ ಇತ್ತು ಅಂತ. ಇಲ್ಲಿದ್ದಂತಹ ಒಂದು ಪ್ರಭುತ್ವ ಯಾವುದಪ್ಪ ಅಂದ್ರೆ ರಾಜಪ್ರಭುತ್ವ ವ್ಯವಸ್ಥೆ ಇತ್ತು. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಗಣಗಳಂತಿದ್ದು, ಗಣಗಳ ಒಡೆಯರು ಅಂತ ಹೇಳಿ ಇರ್ತಿದ್ರು. ಆಗಿದ್ರೆ ರಾಜಪ್ರಭುತ್ವ ಇದ್ರೂ ಕೂಡ, ವಂಶ ಪಾರಂಪರ್ಯ ಆಡಳಿತ ಇದ್ರೂ ಕೂಡ ರಾಜ ಅಂತಿಮನಾಗಿರ್ಲಿಲ್ಲ. ಅಧಿಕಾರ ಜನರ ಕೈಯಲ್ಲಿತ್ತು. ಅಂದ್ರೆ ಒಂದು ರೂಪದಲ್ಲಿ ಗಣರಾಜ್ಯ ಮಾದರಿಯೂ ಕೂಡ ಆಗಿತ್ತು ಅಂತ. ಅದು ಮುಂದೆ ನಿಮಗೆ ಹಂತವಾಗಿ ಗೊತ್ತಾಗ್ತದೆ ಅಂತ. ರಾಜ ಇಲ್ಲಿ ಸುಪ್ರೀಂ ಪವರ್ ಇದ್ರೂ ಕೂಡ ಸಂಪೂರ್ಣ ಸರ್ವಾಧಿಕಾರಿ ಅಲ್ಲ, ಡಿಕ್ಟೇಟರ್ ಅಲ್ಲ. ಅವನು ಜನರನ್ನ ರಕ್ಷಣೆ ಮಾಡುವುದಕ್ಕೆ, ಜನರೊಂದಿಗೆ ಉತ್ತಮ ಸಂಬಂಧ ಬೆರೆಸುವುದಕ್ಕೆ, ಅವರನ್ನೆಲ್ಲ ಕಮಾಂಡ್ ಮಾಡುವುದಕ್ಕೆ ಇದ್ದೇ ಹೊರತಾಗಿ ತನ್ನ ಒಂದು ದರ್ಪ ತೋರಿಸುವುದಕ್ಕೆ ಇರಲಿಲ್ಲ. ಹಾಗಾಗಿ ರಾಜನ ಕರ್ತವ್ಯಗಳು ಅತ್ಯಂತ ಪ್ರಮುಖವಾಗಿದ್ದು ಇಲ್ಲಿ ಅಂತ ಗಮನಿಸಬಹುದು. ಒಂದು ಮಾತು ಬರ್ತದೆ, ರಾಜ ರಂಜತೆಹೇ ಪ್ರಜಾ ಅಂತ. ರಾಜ ರಂಜತೆಹೇ ಪ್ರಜಾ ಅಂದ್ರೆ ರಾಜನಾದವನು ಪ್ರಜೆಗಳನ್ನ ರಂಜಿಸಬೇಕು, ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತೆ ಪ್ರಜಾಪಾಲನೆ ಮಾಡುವುದು, ಹಾಗೆ ಆದರ್ಶವನ್ನ ಪಾಲಿಸಬೇಕಾಗಿತ್ತು. ಬಣಕ್ಕೆ ಸೇರಿದ ಸಮಸ್ತ ಜನರ ಜೀವ ರಕ್ಷಣೆ, ಆಸ್ತಿ ಪಾಸ್ತಿ ರಕ್ಷಣೆ, ಪಶು ರಕ್ಷಣೆ, ಕಳ್ಳಕಾಕರಿಂದ ರಕ್ಷಣೆ, ಧರ್ಮಾಚರಣೆ, ಪುರೋಹಿತರ ನೇಮಕ, ಕಾನೂನು ಶಿಸ್ತು ಪಾಲನೆ, ನ್ಯಾಯದಾನ, ಸೈನಿಕ ದಂಡ ನಾಯಕತ್ವ ವಹಿಸುವುದು ಇವು ರಾಜನ ಪ್ರಮುಖ ಕರ್ತವ್ಯಗಳಾಗಿದ್ದು. ರಾಜ ಅಂದ್ರೆ ಸುಮ್ಮನೆ ಏನಪ್ಪ ಸಿಂಹಾಸನ ಮೇಲೆ ಕುತ್ಕೊಂಡು ಗರ್ದಿ ಗಮ್ಮತ್ ತೋರ್ಸೋದಾಗಿರ್ಲಿಲ್ಲ. ಬಹಳ ಅದ್ಭುತವಾದ ಕರ್ತವ್ಯಗಳನ್ನ ಜನ ಅವನಿಗೆ ನೀಡಿದ್ರು. ಅವನನ್ನ ಎಲ್ಲರೂ ಸೇರಿ ಆಯ್ಕೆ ಮಾಡಿದ ಮೇಲೆ ಅವನದೇ ಆದಂತ ಕರ್ತವ್ಯಗಳನ್ನ ನಿರ್ವಹಿಸಬೇಕಾಗಿತ್ತು. ಯಾವುದು? ಸಮಸ್ತ ಜನರ ಜೀವ ರಕ್ಷಣೆ, ಆಸ್ತಿ ಪಾಸ್ತಿ ರಕ್ಷಣೆ, ಪಶು ರಕ್ಷಣೆ, ಕಳ್ಳ ಕಾಕರಿಂದ ರಕ್ಷಣೆ, ಧರ್ಮಾಚರಣೆ ಮಾಡುವುದಕ್ಕೆ ಪುರೋಹಿತರ ನೇಮಕ, ಕಾನೂನು ಶಿಸ್ತು ಪಾಲನೆ, ನ್ಯಾಯದಾನ ಮತ್ತು ಸೈನಿಕ ದಂಡ ನಾಯಕತ್ವ ವಹಿಸಬೇಕಾಗಿದ್ದವನ ಪ್ರಮುಖ ಕರ್ತವ್ಯವಾಗಿತ್ತು. ಈತ ಮಾಡತಕ್ಕಂತ ಕರ್ತವ್ಯಕ್ಕೆ ಎದುರಾಗಿ ಜನ ಬಲಿಯನ್ನ ನೀಡ್ತಾ ಇದ್ರು. ಅಂದ್ರೆ ತೆರಿಗೆ. ಮತ್ತೆ ಬಲಿ ಅಂತಂದ್ರೆ ಪ್ರಾಣಿ ಬಲಿ ಕೊಡೋದಂತಲ್ಲ, ಅದನ್ನ ಬಲಿ ಅಂತ ಕರೀತಾರೆ. ಬಹಳ ಸಾರಿ ಕೇಳಿದ್ದಾರೆ, ರಾಜರಿಗೆ ಜನರು ನೀಡತಕ್ಕಂಥ ತೆರಿಗೆಯನ್ನು ಏನೆಂದು ಕರೀತಾರೆ? ಅದು ಬಲಿ. ಯಾಕಂದ್ರೆ ಮುಖ್ಯವಾಗಿ ಅವತ್ತು ಗೋವುಗಳ ರಕ್ಷಣೆ ಪ್ರಮುಖವಾಗಿತ್ತು. ಆ ಗೋವುಗಳ ರಕ್ಷಣೆ ಮಾಡಿದ್ದಕ್ಕಾಗಿ, ಗೋವುಗಳಿಗಾಗಿ ನಡೆದಂತ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಆತನಿಗೆ ಬಲಿಯನ್ನ ಕೊಡುತ್ತಿದ್ರು ಅಂತ. ಇನ್ನ ಬಲಿ, ಶುಲ್ಕ, ತೆರಿಗೆಗಳನ್ನ, ಭಾಗಗಳನ್ನ ಕೊಡ್ತಾ ಆತನಿಗೆ ಗೌರವ ಸಲ್ಲಿಸ್ತಿದ್ರು ರಾಜನಿಗೆ. ಇನ್ನ ರಾಜ ಒಬ್ಬನೇ ಇದ್ದ ಅಂದ್ರೆ ಇಲ್ಲ, ಮಂತ್ರಿಗಳು ಕೂಡ ಇದ್ರು ಅಂತ. ರಾಜ ರಥವನ್ನ ಮುಂದೂಡಿಬೇಕಂದ್ರೆ ಅಂದ್ರೆ ರಾಜ ರಾಜ್ಯವನ್ನುವಂತ ರಥವನ್ನ ಮುಂದಕ್ಕೆ ಸಾಗಿಸ್ಬೇಕಂತಂದ್ರೆ ಅಲ್ಲಿ 2 ಚಕ್ರ ಬೇಕು. ಒಂದು ಚಕ್ರ ರಾಜನಾದರೆ ಮತ್ತೊಂದು ಚಕ್ರ ಮಂತ್ರಿ ಮಂಡಲ, ಮಿನಿಸ್ಟ್ರಿ ಅಂತ ಕರಿತೀವಿ ನಾವು. ಅವನೆಂತ ಪ್ರಭಾವಶಾಲಿ, ಬಲಶಾಲಿ
ಬಲಾಢ್ಯನಾದ್ರೂ ಕೂಡ ಒಬ್ಬನೇ ಆಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಟೀಮ್ ಅಂತ ಬೇಕು ಅವನಿಗೆ. ಆ ಟೀಮೇ ಮಂತ್ರಿಮಂಡಲ ಅಂತ. ಹಲವಾರು ಮಂತ್ರಿಗಳಿದ್ರು. ಪುರೋಹಿತ್ ಪ್ರಮುಖ ವ್ಯಕ್ತಿ ಪುರೋಹಿತನಾಗಿದ್ದ. ರಾಜನ ನಂತರ ಸ್ಥಾನ ಯಾರ್ದಪ್ಪ ಅಂದ್ರೆ ಪುರೋಹಿತನದಾಗಿತ್ತು. ಅವ ಎಷ್ಟೋ ಸಮಯದಲ್ಲಿ ರಾಜ್ಯ ಗುರು ಅಂತ ಅನ್ಸ್ಕೊಳ್ತಿದ್ದ. ರಾಜನಿಗೆ ಧಾರ್ಮಿಕ ಸಲಹೆ ಸೂಚನೆಗಳು ನೀಡುತ್ತಿದ್ದ, ಯಜ್ಞಯಾಗ ಮಾಡುವುದಕ್ಕೆ ಸಹಾಯ ಮಾಡ್ತಿದ್ದ, ಎಲ್ಲಾ ರೀತಿಯ ಧಾರ್ಮಿಕ ವಿಚಾರಗಳನ್ನ ರಾಜನಿಗೆ ತಿಳಿಸಿ ಹೇಳ್ತಿದ್ದ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪುರೋಹಿತ ಮೊದಲ ಸ್ಥಾನವನ್ನ ಹೊಂದಿದ್ದ ಅಂತ ನೋಡ್ತೀವಿ ರಾಜನ ನಂತರ. ಅದಾದ ನಂತರ ಮುಖ್ಯವಾಗಿ ಸೇನಾನಿ ಇದ್ದ, ಹಾಗೆ ದಶಂಪತಿ ಅಂತ ಇದ್ದ, ಗೋಪ, ಮಹಿಷಿ, ರಾಜನ ಪಟ್ಟದ ರಾಣಿ ಮಹಿಷಿ, ಸೂತ, ಕಾಗದ ಪತ್ರಗಳ ಶಿಕ್ಷಕ, ಭಾಗದುಗ, ಕಂದಾಯ ಅಧಿಕಾರಿ, ಹಾಗೇನಪ್ಪ ಅಂತಂದ್ರೆ ಮುಖ್ಯವಾಗಿ ಗೋವಿಕರ್ತ, ಬೇಟೆಯಲ್ಲಿ ರಾಜನಿಗೆ ಸಹವಾಸಿಯಾಗಿರ್ತಕ್ಕಂಥವನು, ಅಕ್ಷವಾಪ, ಕ್ರೀಡಾ ಮೇಲ್ವಿಚಾರಣಕ ಅಂದ್ರೆ ಕ್ರೀಡೆ ನಡೀತಿದ್ವ ಗೊತ್ತು, ಹಾಗೆ ಸಂಘಹಿತ್ರಿ, ಬೊಕ್ಕಸ್ ಅಧಿಕಾರಿ, ಖಜಾಂಚಿ, ಟ್ರೆಜರಿಯನ್, ಸಂಘಮಿತ್ರಿ, ಉಗ್ರ, ಪೊಲೀಸ್ ಅಧಿಕಾರಿ, ಸ್ಥಪತಿ, ಗಡಿ ಅಧಿಕಾರಿ, ಗುಡಾಚಾರಿ, ಹಾಗೆ ವಜ್ರಮಿ ಅಂತಿದ್ದ ಬಡಗಿ. ಇವರೆಲ್ಲರೂ ಕೂಡ ರಾಜನ ಒಂದು ಮಂತ್ರಿಮಂಡಲದಲ್ಲಿ ಇರತಕ್ಕಂತ ಪ್ರಮುಖವಾದ ವ್ಯಕ್ತಿಗಳು ಅನ್ನುವುದನ್ನ ನಾವಿಲ್ಲಿ ಗಮನಿಸಬಹುದು. ಇದ್ರ ಜೊತೆಗೆ ಏನಿತ್ತು ಅಂತಂದ್ರೆ ವೈದಿಕ ಸಭೆಗಳು ಅಂತಿದ್ದು ಬಹಳ ಮುಖ್ಯ. ಇವು ಬಹಳ ಸಾರಿ ಪ್ರಶ್ನೆ ಕೇಳಿದರು. ವೈದಿಕ ಸಭೆಗಳು ಋಗ್ವೇದ ಕಾಲದಲ್ಲಿ ವಿಧಾತ, ಸಭಾ ಮತ್ತು ಸಮಿತಿ ಅಂತ ಪ್ರಮುಖವಾದಂತ ಎರಡು ಜನಾದರಣೆಯ ಸಭೆಗಳ ಅಸ್ತಿತ್ವದಲ್ಲಿದ್ದು. ಒಂದು ವಿಧಾತ, ಮತ್ತೊಂದು ಸಭಾ ಮತ್ತು ಸಮಿತಿ ಅಂತ. ಇಲ್ಲಿ ಪ್ರಜಾಪತಿಯ ಅವಳಿ ಮಕ್ಕಳು ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಬಹಳ ಸರಿ ಪ್ರಶ್ನೆ ಕೇಳಲಾಗಿದೆ. ಋಗ್ವೇದದಲ್ಲಿ ಪ್ರಜಾಪತಿಯ ಅವಳಿ ಮಕ್ಕಳೆಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ ಸಭಾ ಮತ್ತು ಸಮಿತಿಯನ್ನು ಪ್ರಜಾಪತಿಯ ಅವಳಿ ಮಕ್ಕಳು ಅಂತ ಹೇಳಿ ಋಗ್ವೇದದಲ್ಲಿ ಕರೀತಾರೆ ಅನ್ನೋದು ಕೂಡ ನೀವಿಲ್ಲಿ ಗಮನಿಸಬಹುದು ಅಂತ. ಹಾಗಾದ್ರೆ ಒಂದೊಂದಾಗಿ ನೋಡೋದಾದ್ರೆ ಸಭಾ ಅಂದ್ರೆ ಏನು? ಋಗ್ವೇದದಲ್ಲಿ ಇದರ ಬಗ್ಗೆ 8 ಬಾರಿ ಉಲ್ಲೇಖ ಇದೆ. ಸಭಾದ ಬಗ್ಗೆ ಕೇಳಬಹುದು. ಸಭಾದ ಬಗ್ಗೆ ಋಗ್ವೇದದಲ್ಲಿ ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ ಅಂದ್ರೆ 8 ಬಾರಿ ಉಲ್ಲೇಖಿಸಲಾಗಿದೆ. ಇದು ಏನಪ್ಪಾ ಅಂದ್ರೆ ಜನರ ಪ್ರಾತಿನಿಧಿಕ ಸಭೆ ಅಥವಾ ಹಿರಿಯರ ಸಭೆ ಅಂತ ಕರೀಬಹುದು. ಇದನ್ನು ಜನರ ಪ್ರಾತಿನಿಧಿಕ ಸಭೆ ಮತ್ತು ಹಿರಿಯರ ಸಭೆ. ಇದರಲ್ಲಿ ಪುರೋಹಿತರು, ಶ್ರೀಮಂತ ವರ್ತಕರು, ಭೂಮಾಲೀಕರು ಮುಂತಾದ ಪ್ರತಿನಿಧಿಗಳನ್ನ ಇದರಲ್ಲಿ ಸೇರಿಸಲಾಗಿತ್ತು ಅಂತ. ಅಂದ್ರೆ ಲೈಕೆ ವಿಧಾನ ಪರಿಷತ್ ಆ ರಾಜ್ಯಸಭೆ, ರಾಷ್ಟ್ರ ಅಂತ ಬಂದಾಗ ರಾಜ್ಯಸಭೆ, ರಾಜ್ಯ ಅಂತ ಬಂದಾಗ ವಿಧಾನ ಪರಿಷತ್ ಅಂತ ಏನಿದೆಯಲ್ಲ, ನಾವು MLCಗಳಂತ ಏನ್ ಕರಿತೀವಲ್ಲ, ಆ ರೀತಿಯಾಗಿ ಈ ಬುದ್ಧಿವಂತರು, ಹಿರಿಯರು, ಈ ವೃದ್ಧರು ಮತ್ತು ಶ್ರೀಮಂತ ವ್ಯಕ್ತಿಗಳೆಲ್ಲ ಇಲ್ಲೇನಪ್ಪ ಅಂದ್ರೆ ನಾಮಿನೇಟನ್ ಆಗಿ ಅಲ್ಲಿ ಇರ್ತಿದ್ರು ಅಂತ. ಇವ್ರನ್ನೆಲ್ಲ ಸಭಾಸದ ನ್ಯಾಯದರ್ಶಿ ಅಂತ ಕರಿತಿದ್ರು. ಕೇಳಬಹುದು ನಿಮಗೆ, ಸಭಾದಲ್ಲಿರ್ತಕ್ಕಂಥ ಸದಸ್ಯರನ್ನ ಏನೆಂದು ಕರೀತಿದ್ರು ಅಂತಂದ್ರೆ ಸಭಾಸದ ನ್ಯಾಯದರ್ಶಿ ಅಂತ ಕರೀತಿದ್ರು. ಇಲ್ಲಿ ಇವ್ರಿಗೆಲ್ಲರಿಗೂ ಒಬ್ಬ ಅಧ್ಯಕ್ಷ ಅಥವಾ ಸಭಾಪತಿ ಅಂತ ಇರ್ತಿದ್ದ. ಅವನು ಯಾವತ್ತೂ ಕೂಡ ರಾಜ ಆಗಿರ್ತಿದ್ದ ಅನ್ನೋದು ಕೂಡ ಗಮನಿಸಬಹುದು. ಇಲ್ಲಿ NC ಬಂಡೋಪಾಧ್ಯಾಯ ಅನ್ನುವಂತ ಇತಿಹಾಸಕಾರರು ಇದನ್ನ ಸಗೋತ್ರರ ಸಂಘ ಅಂತ ಕರೀತಾರೆ. NC ಬಂಡೋಪಾಧ್ಯಾಯ ಅನ್ನುವಂತ ಇತಿಹಾಸಕಾರರು ಸಗೋತ್ರರ ಸಂಘ ಅಂತ ಕರೆದ್ರೆ, ಹಾಗೆ ಏನಪ್ಪಾ ಅಂತಂದ್ರೆ AS ಅಲ್ತೇಕರ್ ಅವರು ಇದನ್ನ ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಸಭೆ ಅಂತ ಹೇಳ್ತಾರೆ. AS ಅಲ್ತೇಕರ್ ಅವರು ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಸಭೆ ಇದು ಸಭಾ ಅಂದ್ರೆ ಅಂತ ಹೇಳ್ತಾರೆ. ಬಹಳ ಸರಿ ಕೇಳಬಹುದು ನಿಮಗೆ ಸಭಾದ ಬಗ್ಗೆ ಈ ಇತಿಹಾಸಕಾರರ ಹೇಳಿಕೆ ಏನಾಗಿದೆ ಅಂತ ಕೇಳುವ ಚಾನ್ಸಸ್ ಇರ್ತದೆ. ಹಾಗೆ VM ಅಪ್ಟೆ ಅನ್ನುವಂತ ಇತಿಹಾಸಕಾರರು ಸಭಾವು ಹೆಚ್ಚು ಪ್ರಾತಿನಿಧ್ಯವಿಲ್ಲದ ಸಣ್ಣ ಸಮಿತಿಯಾಗಿತ್ತು ಅಂತ. ಅಷ್ಟೊಂದೇನು ಅದಕ್ಕೇನು ಪ್ರಾತಿನಿಧ್ಯ ಇರಲಿಲ್ಲ, ಬಟ್ ಹಿರಿಯರು ಇದ್ದಾರೆ, ಶ್ರೀಮಂತರಿದ್ದಾರೆ ಅಂತ ಹೇಳಿ ಗೌರವಿಸಲ್ಪಡ್ತಿತ್ತು ಅಂತ ಕೂಡ ಹೇಳ್ತಾರೆ. ಋಗ್ವೇದ ಕಾಲದಲ್ಲಿ ಸಭೆಗೆ ಮಹಿಳೆಯರಿಗೆ ಪ್ರವೇಶ ಇದ್ದಿತ್ತು ಅನ್ನುವಂಥದ್ದನ್ನ RS ಶರ್ಮಾ ಅವರು ಕೂಡ ಹೇಳ್ತಾರೆ. ಇದು ಕ್ರಿಸ್ತಪೂರ್ವ 500ರಲ್ಲಿ ಕೊನೆಗೊಂಡಿತು ಸಭಾ. ಅಲ್ಲಿವರೆಗೂ ಕೂಡ ಅಸ್ತಿತ್ವದಲ್ಲಿತ್ತು. ಕ್ರಿಸ್ತಪೂರ್ವ 500ವರೆಗೂ ಕೂಡ ಸಭಾ ಅಸ್ತಿತ್ವದಲ್ಲಿತ್ತು. ಇದಕ್ಕೆ ಮಹಿಳೆಯರ ಪ್ರವೇಶ ಇತ್ತು ಅನ್ನುವಂಥ ಮಾಹಿತಿ RS ಶರ್ಮಾ ಅನ್ನುವಂಥ ಇತಿಹಾಸಕಾರರು ನೀಡ್ತಾರೆ. ನೆಕ್ಸ್ಟ್ ಇದಾದ ಮೇಲೆ ಸಮಿತಿ ಬಹಳ ಮುಖ್ಯವಾಗಿದ್ದು ಅಂತ. ಇದು ಜನಸಾಮಾನ್ಯರ ಒಂದು ಪ್ರತಿನಿಧಿತ್ವ ಹೊಂದಿರುವಂತ ಒಂದು ಮಂಡಲ, ಅಥವಾ ಇದನ್ನ ಜನಸಾಮಾನ್ಯರ ಪ್ರತಿನಿಧಿ ಸಂಸ್ಥೆ ಹಾಗೂ ಜನರೆಲ್ಲರ ಸದಸ್ಯರ ಸಭೆ ಅಂತ ಕೂಡ ಇದನ್ನ ಕರೀತಾರೆ. ಆಲ್ಮೋಸ್ಟ್ ಅಲ್ಲಿ ಇದನ್ನ ಬುಡಕಟ್ಟಿನ ಜನ ಇದರ ಸದಸ್ಯರಾಗಿದ್ದಾರೆ. ಅವತ್ತೇನು ಬುಡಕಟ್ಟುಗಳಿದ್ವಲ್ಲ, ಅವರು ಇದರ ಸದಸ್ಯರಾಗಿದ್ರು. ಇದನ್ನ ಕೆಳಮನೆ ಬೇಕಾದ್ರೂ ಕರೀಬಹುದು, ನೀವು ಕೆಳಮನೆ ಅಂತ ಬೇಕಾದ್ರೂ ಕರೀಬಹುದು. ಇವತ್ತೇನು ಲೋಕಸಭೆ ಅಥವಾ ವಿಧಾನಸಭೆ ಅಂತ ಕರಿತೀವಲ್ಲ, ಆ ರೂಪದಲ್ಲಿ ಇದ್ದಂತ ಒಂದು ಸಿಸ್ಟಮ್ ಇದು ಅಂತ ಕೆಳಮನೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಇಲ್ಲಿ ರಾಜನೇ ಇದರ ಅಧ್ಯಕ್ಷ ಆಗಿರ್ತಿದ್ದ. ಈತನನ್ನ ಸಭಾಪತಿ ಅಂತ ಹೇಳಿ ಕರಿತಿದ್ರು ಅಂತ. ಇದ್ರ ಬಗ್ಗೆ KP ಜೈಸ್ವಾಲ್ ಅನ್ನುವಂತ ಇತಿಹಾಸಕಾರರು ಬುಡಕಟ್ಟಿನ ಜನರೆಲ್ಲ ಸಮಿತಿಯ ಸದಸ್ಯರಾಗಿದ್ದು ಅದು ರಾಷ್ಟ್ರೀಯ ಸಭೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಅದು ರಾಜನನ್ನ ನೇಮಿಸುತ್ತಿತ್ತು ಮತ್ತು ಅಗತ್ಯವಿದ್ದಲ್ಲಿ ಉಚ್ಚಾಟಿಸುತ್ತಿತ್ತು ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ಪವರ್ಫುಲ್ ಆದಂತ ಒಂದು ಮನೆ ಇದು ಕೆಳಮನೆ. ಈಗಲೂ ಹಂಗೆ ಅಲ್ವಾ, ಕೆಳಮನೆನೇ ಪವರ್ಫುಲ್.
ಅಂದ್ರೆ ಇದು ಒಂದು ರಾಷ್ಟ್ರೀಯ ಸಭೆ ತರ ಇತ್ತು. ರಾಜನನ್ನ ಆಯ್ಕೆಯನ್ನು ಮಾಡ್ತಿತ್ತು, ಸಂದರ್ಭ ಬಂದ್ರೆ ಅವನನ್ನು ಉಚ್ಚಾಟನೆ ಮಾಡ್ತಿತ್ತು ಅನ್ನುವಂತ ವಿಚಾರವನ್ನ ಇಲ್ಲಿ KP ಜೈಸ್ವಾಲ್ ಅವರು ಹೇಳ್ತಾರೆ ಹಿಂದೂ ಪೊಲಿಟಿ ಅನ್ನುವಂತ ಒಂದು ಪುಸ್ತಕದಲ್ಲಿ. ಮುಖ್ಯವಾಗಿ ಬುಡಕಟ್ಟಿನ ಜನರೆಲ್ಲರ ಸಮಸ್ಯೆಗಳನ್ನ ಇಲ್ಲಿ ಚರ್ಚಿಸಲಾಗ್ತಿತ್ತು ಅಂತ, ಎಲ್ಲರೂ ಸೇರಿ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಿದ್ರು ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಹಾಗೆ ವಿಧಾತ ಎಂಬ ಮತ್ತೊಂದು ವೈದಿಕ ಸಂಸ್ಥೆಯು ಕೂಡ ಇದರಲ್ಲಿತ್ತು. ಅದರಲ್ಲಿ ಸ್ತ್ರೀಯರು ಭಾಗವಹಿಸ್ತಿದ್ರು, ಪುರುಷರೊಂದಿಗೆ ವಿದ್ವತ್ ಚರ್ಚೆಯನ್ನು ಕೂಡ ಮಾಡ್ತಿದ್ರು. ಋಗ್ವೇದದಲ್ಲಿ 122 ಬಾರಿ ವಿಧಾತ್ ಬಗ್ಗೆ ಉಲ್ಲೇಖವಿದೆ ಅಂತ. ಋಗ್ವೇದದಲ್ಲಿ 122 ಬಾರಿ ವಿಧಾತದ ಬಗ್ಗೆ ಉಲ್ಲೇಖ ಇದ್ದುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅನ್ನೋ. ಇಲ್ಲಿ ಡಾಕ್ಟರ್ ಘೋಷಾಲ್ ಬರೆದಂತೆ ಋಗ್ವೇದ ಕಾಲದ ಗಣಗಳು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದ್ದವು, ಆಗ ರಾಷ್ಟ್ರೀಯತೆ ಸಾಕಾರಗೊಂಡಿತ್ತು ಅನ್ನೋ ಮಾತನ್ನು ಕೂಡ ಸೇರಿಸ್ತಾರೆ. ಅಂದ್ರೆ ರಾಜಪ್ರಭುತ್ವವಿದ್ರೂ ಕೂಡ ಇಲ್ಲಿಯ ಒಳ ಮರ್ಮ ಪ್ರಜಾಪ್ರಭುತ್ವ ಆಗಿತ್ತಂತ. ಅಂದ್ರೆ ಜನಸಾಮಾನ್ಯರೆಲ್ಲ ಸೇರ್ಕೊಂಡು, ಬುಡಕಟ್ಟಿನ ಜನರೆಲ್ಲ ಸೇರ್ಕೊಂಡು ರಾಜನನ್ನ ಆಯ್ಕೆ ಮಾಡ್ತಿದ್ರು, ಸಂದರ್ಭ ಬಂದ್ರೆ ಉಚ್ಚಾಟನೆ ಮಾಡ್ತಿದ್ರು. ಹಾಗಾಗಿ ಇದು ಒಂದು ರೀತಿಯ ಡೆಮೊಕ್ರೆಟಿಕ್ ಆಗಿತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ. ಇದಾದ ನಂತರ ನೋಡುವಂಥದ್ದು ಇಲ್ಲಿಯ ಸೈನ್ಯ ವ್ಯವಸ್ಥೆ ಹೇಗಿತ್ತು ಆರ್ಯರದು ಅಂತಂದ್ರೆ, ಆರ್ಯರು ಮೂಲತಃ ಯುದ್ಧ ಪ್ರಿಯರು, ಬೆಂಕಿಯ ಖಡ್ಗಗಳನ್ನು ಹಿಡ್ಕೊಂಡೇ ಭಾರತಕ್ಕೆ ಬಂದವರು, ವೇಗವಾದ ಕುದುರೆಗಳನ್ನು ಹತ್ಕೊಂಡು ರಥಗಳನ್ನು ಹೊಡ್ಕೊಂಡೇ ಭಾರತಕ್ಕೆ ಬಂದವರು. ಹಾಗಾಗಿ ಇವರು ಮೂಲತಃ ಯುದ್ಧ ಪ್ರಿಯರಾಗಿದ್ರು, ಯುದ್ಧ ಕಲೆಗಳಲ್ಲಿ ನುರಿತವರಾಗಿದ್ರು. ಇವರು ಅಷ್ಟೇ ಅಲ್ಲ, ಬಹಳ ನುರಿತಿದ್ರು. ಅವರು ಖಡ್ಗ ಹಿಡದೆ ಭಾರತಕ್ಕೆ ಬಂದ್ರು. ಅವರ ಸೇನೆ ಪದಾತಿ ದಳ, ಅಶ್ವಪಡೆ, ರಥಗಳಿಂದ ಕೂಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಅವರಿಗೆ ಆನೆಗಳ ಬಳಕೆ ತಂತ್ರ ಗೊತ್ತಿರಲಿಲ್ಲ ಅಂತ. ಅವರಿಗೆ ಕುದುರೆ ಗೊತ್ತಿತ್ತು, ರಥ ಗೊತ್ತಿತ್ತು, ಆದ್ರೆ ಆನೆಗಳನ್ನ ಯುದ್ಧದಲ್ಲಿ ಹೇಗ್ ಬಳಸಬೇಕು ಅನ್ನೋದು ಅವರಿಗೆ ಐಡಿಯಾ ಇರಲಿಲ್ಲ. ಬಿಲ್ಲು, ಬಾಣ, ಖಡ್ಗ, ಕಠಾರಿ, ಕೊಡಲಿ, ಕತ್ತಿ, ಬರ್ಚೆ, ಬಲ್ಲೆ, ಶಿರಸ್ತ್ರಾಣ, ಈಟಿ, ಬಾಕು, ಕೊಡಲಿ ಮೊದಲಾದ ಆಯುಧಗಳನ್ನ ಬಳಸ್ತಿದ್ರು. ಅವುಗಳನ್ನ ಕಟ್ಟಿಗೆ ಕಟ್ಟಿ ಮಾಡಲಾಗಿರ್ತಿತ್ತು ಅಂತ. ಇನ್ನು ವಿಶೇಷವಾಗಿ ಇವರ ಒಂದು ಯುದ್ಧ ತಂತ್ರದಲ್ಲಿ ಪುರಚರಿಷ್ಣು, ಪ್ಲೀಸ್ ನೋಟ್ ಡೌನ್, ಪುರಚರಿಷ್ಣು ಅನ್ನುವಂತ ಒಂದು ಚಲಿಸುವ ಕೋಟೆಯ ಉಲ್ಲೇಖ ಬರ್ತದೆ ಋಗ್ವೇದದಲ್ಲಿ ಅಂತ. ಅಂದ್ರೆ ಮುಖ್ಯವಾಗಿ ಅಂತ ಯುದ್ಧದ ಒಂದು ಟ್ಯಾಕ್ಟಿಕ್ಸ್ ಅದು. ಪುರಚರಿಷ್ಣದ ಕೋಟೆಯ ರೂಪದಲ್ಲಿ ಕಟ್ಕೊಂಡು ಯುದ್ಧ ಮಾಡುವಂತದ್ದು. ನೀವು ಬಾಹುಬಲಿ ಸಿನಿಮಾ ನೋಡಿದ್ರೆ ನಿಮಗೆ ಒಂದಿಷ್ಟು ಐಡಿಯಾಗಳು ಬರ್ತದ. ಯುದ್ಧಗಳನ್ನ ಹೆಂಗ್ ಮಾಡ್ತಿದ್ರು, ತ್ರಿಶೂಲ ಮಾದರಿ, ನಾಗ ಮಾದರಿ, ಗರುಡ ಮಾದರಿ, ಹೌದು. ಹಾಗೆ ನಮ್ಮ ಮಹಾಭಾರತದಲ್ಲಿ ಬರುವಂತ ಚಕ್ರವ್ಯೂಹ ಕೇಳಿರ್ತೀವಿಲ್ಲ. ಈ ಒಂದು ಯುದ್ಧ ತಂತ್ರ ಅಂತ. ಹಂಗೆ ಪುರಚರಿಷ್ಣು ಅನ್ನುವಂಥದ್ದು ಚಲಿಸುವ ಕೋಟೆ ಅಂತ ಅದರ ಅರ್ಥ ಇತ್ತು ಅನ್ನೋದನ್ನು ಕೂಡ ನೋಡಬಹುದು. ಹಾಗೆ ಪುರೋಹಿತರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಯುದ್ಧ ನಡೆದಾಗ ಇಂದ್ರನ ಕುರಿತು ಪ್ರಾರ್ಥನೆ ಮಾಡುತ್ತಿದ್ರು. ನಮ್ಮ ಧ್ವಜಗಳು ಹಾರಾಡುತ್ತಿರುವಾಗ ನಮಗೆ ಇಂದ್ರನ ರಕ್ಷೆ ಇರಲಿ, ನಮ್ಮ ಬಾಣಗಳು ಎಂದೆಂದಿಗೂ ವಿಜಯಿಗಳಾಗ್ಲಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಋಗ್ವೇದದಲ್ಲಿ ಬರ್ತದೆ. ಹಾಗೆ ಆರ್ಯದ ಒಂದು ನಿಯಮಿತ ಏನಪ್ಪ ಅಂದ್ರೆ, ಸ್ತ್ರೀಯರು, ಮಕ್ಕಳು, ವೃದ್ಧರು ಮತ್ತು ನಿದ್ರಿಸುತ್ತಿರುವ ಶತ್ರುಗಳ ಮೇಲೆ ಆಕ್ರಮಿಸಬಾರದು ಅಂತ. ನೋಡಿ ಎಷ್ಟು ನೈತಿಕವಾದಂತಹ ನೀತಿ ಅಂತ. ಆರಂಭದ ವೈದಿಕ ಯುಗ ಅನ್ನೋದು ವೀರತ್ವದಿಂದನೂ ಕೂಡಿತ್ತು, ನೈತಿಕತೆಯಿಂದನೂ ಕೂಡಿತ್ತು. ಅಂದ್ರೆ ನಿದ್ರೆ ಮಾಡ್ತವ್ರ ಮೇಲೆ, ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಎಂದು ಅಟ್ಯಾಕ್ ಮಾಡಬಾರದು ಅನ್ನುವಂಥದ್ದು, ವೃದ್ಧರ ಮೇಲೆ ಅಟ್ಯಾಕ್ ಮಾಡಬಾರದು ಅನ್ನುವಂತ ಒಂದು ನಿಯಮ ಕೂಡ ಇತ್ತು. ಇಲ್ಲಿ ಕುಲ ಕಲಹಗಳು ಸಾಮಾನ್ಯವಾಗಿತ್ತು. ಆಸ್ತಿಯ ಮೇಲೆ ಖಾಸಗಿ ಒಡೆತನವಿರದೆ ಅದು ಬುಡಕಟ್ಟಿನ ಸಮುದಾಯಕ್ಕೆ ಅವತ್ತು ಸೇರಿತ್ತು. ಗೋವುಗಳಿಗೋಸ್ಕರನೇ ಜಾಸ್ತಿ ಯುದ್ಧ ಆಗ್ತಿತ್ತು. ಗೋವುಗಳನ್ನ ಕಳ್ಳತನ ಮಾಡ್ತಾರೆ. ಹಾಗಾಗಿ ಗೋವುಗಳಿಗೋಸ್ಕರ ನಡೆದಂತ ಯುದ್ಧವನ್ನು ಗೋವಿಷ್ಟಿ ಅಂತ ಕರೀತಾರೆ. ಗವಿಷ್ಟಿ ಅಂತ ಹೇಳಿ ಅಂದ್ರೆ ಗೋವುಗಳ ಯುದ್ಧ ಅಥವಾ ಗೋಗ್ರಹಣ ಅಂತ ಕರಿತೀವಿ. ಹಾಗಾಗಿ ಗೋವನ್ನು ಕದ್ಕೊಂಡು ಹೋಗುವಾಗ ಅದನ್ನು ಬಿಡಿಸ್ಕೊಂಡೇ ಬರಬೇಕು ಅನ್ನೋದೊಂದು ನೈತಿಕತೆ ಆಗಿತ್ತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ. ಹಾಗೆ ಇನ್ನು ಇವರ ಆಡಳಿತ ವ್ಯವಸ್ಥೆ ಹೇಗಿತ್ತು, ಯಾವ ರೀತಿಯಾದಂತಹ ಆಡಳಿತವನ್ನ ಇವರ ಮಾಡ್ತಿದ್ರು ಅಂತ ನೋಡಿದಾಗ, ಕೊನೆಘಟ್ಟವಾಗಿ ನ್ಯಾಯ ಆಡಳಿತ ಯಾವ ರೀತಿ, ರಾಜನ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಪ್ರಕರಣಗಳನ್ನ ನೇರವಾಗಿ ನೋಡಿ ವಾದಗಳನ್ನ ಪರಿಶೀಲಿಸಿ ನ್ಯಾಯ ನಿರ್ಣಯ ಮಾಡುವಂತ ಅಧಿಕಾರ ಆತನಿಗಿತ್ತು. ಇಲ್ಲಿ ಕೊಲೆ, ಹೆದ್ದಾರಿ ದರೋಡೆ, ಗೋವುಗಳ ಅಪಹರಣ ಆಗಿನ ಸಾಮಾನ್ಯ ಅಪರಾಧಗಳಾಗಿದ್ದು, ಅದಕ್ಕಾಗಿ ದಂಡ, ಚಡಿಹೆಟ್ಟಿನ ಶಿಕ್ಷೆ, ಬೆಂಕಿ ಪ್ರಯೋಗ ಮೊದಲಾದ ಶಿಕ್ಷೆಗಳು ಜಾರಿಯಾಗಿತ್ತು. ಕೊಲೆಗಾರ ಕೊಲೆಯಾದವನ ಕುಟುಂಬಕ್ಕೆ 100 ಹಸುಗಳನ್ನ ಇಲ್ಲವೇ 100 ನಾಣ್ಯಗಳನ್ನ ದಂಡವಾಗಿ ಕೊಡಬೇಕಾಗಿತ್ತು. ಇಲ್ಲ ಸಾಲ ತೀರಿಸಿದವರು ಸಾಲಗಾರನ ಬಳಿ ಗುಲಾಮನಾಗಿರ್ಬೇಕಾಗಿತ್ತು. ಬೇರೆ ಬೇರೆ ರೀತಿಯಾದಂತ ಶಿಕ್ಷೆಗಳನ್ನ, ಕೈಯನ್ನು ಕಬ್ಬಿಣ ಮುಟ್ಟಿದ್ರೆ ಅವನ ಕೈ ಸುಡಿದಿದ್ರೆ ಅಂದ್ರೆ ಕಾದ ಕಬ್ಬಿಣ ಕೊಡ್ತಿದ್ರು. ನಾನು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಕಾದ ಕಬ್ಬಿಣ ಕೊಟ್ಟು, ಅದು ಕಬ್ಬಿಣದಿಂದ ಅವನ ಕೈ ಸುಡಲಿಲ್ಲ ಅಂದ್ರೆ ಅವನ ಅಪರಾಧಿ ಅಲ್ಲ ಅಂತೆ, ಸುಟ್ಟಂದ್ರೆ ಅವನ ಅಪರಾಧಿ ಅನ್ನುವ ರೀತಿಯಲ್ಲಿ ಸುಮಾರು ವಿಚಾರಗಳು ಅಲ್ಲಿ ನಡೀತಿದ್ವು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಏನಪ್ಪಾ ಅಂತಂದ್ರೆ, ಆರ್ಯರು ಆರಂಭದಲ್ಲಿ ಭಾರತಕ್ಕೆ ಆಗಮಿಸಿ
ಏನೋ ಏನೋ ಬ್ರಹ್ಮಾವರ್ತ ಅಂತ ಏನು ಕರಿತೀವಲ್ಲ, ಬ್ರಹ್ಮಾವರ್ತದಲ್ಲಿ ನೆಲೆ ನಿಂತು ಸಪ್ತ ಸಿಂಧು ಪ್ರದೇಶದಲ್ಲಿ ತಮ್ಮ ಒಂದು ರಾಜಕೀಯ ಪ್ರಭುತ್ವವನ್ನ ಆರಂಭ ಮಾಡಿದಂತ ಒಂದಿಷ್ಟು ಲಕ್ಷಣಗಳಿವು. ರಾಜಪ್ರಭುತ್ವದ ಜೊತೆಗೆ ಗಣರಾಜ್ಯ ವ್ಯವಸ್ಥೆಯನ್ನು ಕೂಡ ಅಳವಡಿಸಿಕೊಂಡು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಅಳವಡಿಸಿಕೊಂಡು ಒಂದು ಮಾದರಿಯ ಬುಡಕಟ್ಟು ಆಡಳಿತ ವ್ಯವಸ್ಥೆಯನ್ನ ಅವತ್ತು ನಿರ್ವಹಿಸಿದ್ರು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ. ಹಾಗಿದ್ರೆ ಮುಂದಿನ ಭಾಗ ಏನು ಅಂತಂದ್ರೆ, ಆರ್ಯರ ಸಾಮಾಜಿಕ ಜೀವನ ಹೇಗಿತ್ತು, ಯಾವ ರೀತಿಯಾದಂತಹ ಸಾಮಾಜಿಕ ವ್ಯವಸ್ಥೆಯನ್ನ ಅವ್ರು ನಡೆಸ್ತಿದ್ರು ಅಂತ ನೋಡೋದಾದ್ರೆ, ಇವರ ಆರಂಭಿಕ ಕುಟುಂಬ ಜೀವನವನ್ನು ತೆಗೆದುಕೊಂಡಾಗ ಇವರು ಮುಖ್ಯವಾಗಿ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯ ಆರಂಭದ ಘಟಕಗಳಾಗಿ ಇಲ್ಲಿ ನಾವು ನೋಡಬಹುದು. ಅಂದ್ರೆ ಇಲ್ಲಿನ ಕುಟುಂಬಗಳು ಪಿತೃ ಪ್ರಧಾನ ವ್ಯವಸ್ಥೆಯನ್ನ ರೂಢಿ ಮಾಡ್ಕೊಂಡಿದ್ವು. ಅಂದ್ರೆ ಗಂಡಸೆ ಮನೆಯ ಮುಖ್ಯ ವ್ಯಕ್ತಿಯಾಗಿದ್ದ. ಇಲ್ಲಿ ಗಂಡು ಮಗನಿಂದಲೇ ಆ ಕುಟುಂಬವನ್ನ ಗ್ರಹಿಸ್ತಿತ್ತು. ಹಾಗಾಗಿ ಆ ಒಡೆಯ ಅಂತ ಕರಿತಿದ್ರು, ಗೃಹಪತಿ ಅಂತ ಕರಿತಿದ್ರು, ಇಲ್ಲಿ ಮುಖ್ಯ ಕುಲಪ ಅಂತ ಕೂಡ ಕರಿತಿದ್ರು. ಆತ ತನ್ನ ಇಡೀ ಕುಟುಂಬವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಿದ್ದ. ಕುಟುಂಬದ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವುದು ಅವನ ಆದ್ಯ ಕರ್ತವ್ಯವಾಗಿತ್ತು. ಕುಟುಂಬಕ್ಕೆ ಅವನು ಪ್ರೀತಿ ವಾತ್ಸಲ್ಯವನ್ನು ಕೂಡ ನೋಡ್ತಿದ್ದ. ತನ್ನ ಮಕ್ಕಳಿರ್ಬೋದು, ಹೆಂಡತಿರ್ಬೋದು, ಎಲ್ಲರನ್ನು ಕೂಡ ಸಾಕುವಂತ ವ್ಯವಸ್ಥೆ ಇತ್ತು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇಲ್ಲಿರ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆ, ವಾಸ ಅಂತ ನೋಡಿದಾಗ ಇವರು ತಟ್ಟಿ ಮನೆಗಳಲ್ಲಿ ವಾಸ ಮಾಡ್ತಿದ್ರು, ಮಣ್ಣಿನಿಂದ ನಿರ್ಮಿಸಿದಂತ ಮನೆಗಳಲ್ಲಿ ವಾಸ ಮಾಡ್ತಿದ್ರು. ಯಾಕಂದ್ರೆ ಇವರಿಗೆ ನಗರ ಜೀವನದ ಅರಿವು ಅವತ್ತು ಇರ್ಲಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ಇವ್ರ ಕಾಲದಲ್ಲಿ ವಿವಾಹ ಪದ್ಧತಿ ಅಂತ ಬಂದಾಗ ಇಲ್ಲಿ ಏಕಪತ್ನಿತ್ವ ಜನಪ್ರಿಯವಾಗಿತ್ತು. ಹಾಗೆ ಬಹುಪತ್ನಿತ್ವ ಅನ್ನುವಂಥದ್ದು ಅರಸರು ಮತ್ತು ಶ್ರೀಮಂತರಲ್ಲಿ ಮಾತ್ರ ರೂಢಿಯಲ್ಲಿತ್ತು ಅಂತ. ಎರಡೂ ಇತ್ತು, ಏಕಪತ್ನಿತ್ವನೂ ಇತ್ತು, ಬಹುಪತ್ನಿತ್ವನೂ ಇತ್ತು. ಆದ್ರೆ ಏಕಪತ್ನಿತ್ವ ಜನಪ್ರಿಯವಾಗಿತ್ತು, ಬಹುಪತ್ನಿತ್ವ ಶ್ರೀಮಂತರಲ್ಲಿ ಮತ್ತು ಅರಸರಲ್ಲಿ ಮಾತ್ರ ರೂಢಿಯಲ್ಲಿ ಇತ್ತು, ಸಾಮಾನ್ಯರಲ್ಲಿ ಕಡಿಮೆ ಇತ್ತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಆರಂಭದ ವೈದಿಕ ಕಾಲದಲ್ಲಿ ವಿವಾಹ ಅನ್ನುವಂಥದ್ದು ಆಯ್ಕೆ ಪದ್ಧತಿಯಾಗಿತ್ತು. ಇಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಸ್ವತಂತ್ರ ಇತ್ತು. ಖಂಡಿತವಾಗ್ಲೂ ಕೂಡ ಹೆಣ್ಣು ಕೂಡ ತನ್ನ ವರನನ್ನು ಆಯ್ಕೆ ಮಾಡುವುದಕ್ಕೆ ಅವತ್ತು ಸ್ವತಂತ್ರ ಇತ್ತು. ಹಾಗೇನಪ್ಪ ಗಂಡಿಗೆ ಕೂಡ ಇತ್ತು. ಅದರ ಜೊತೆಗೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಇತ್ತು. ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ, ಸತಿ ಪದ್ಧತಿ ಆರಂಭದಲ್ಲಿ ಇರಲಿಲ್ಲ, ಆರಂಭದಲ್ಲಿ ವರದಕ್ಷಿಣೆ ಪದ್ಧತಿ ಇರಲಿಲ್ಲ. ಖಂಡಿತವಾಗ್ಲೂ ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನಮಾನ ಆರಂಭದಲ್ಲಿ ಇತ್ತು. ಕುಟುಂಬ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಹೊಂದಿದ್ರೂ ಕೂಡ ಮಹಿಳೆಯರಿಗೆ ಸಾಮಾಜಿಕವಾಗಿ ಮತ್ತು ತನ್ನ ಕುಟುಂಬದಲ್ಲಿ ಒಳ್ಳೆಯ ಗೌರವ ಇತ್ತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಸ್ತ್ರೀಯರ ಸ್ಥಾನಮಾನವನ್ನು ತೆಗೆದುಕೊಂಡಾಗ ಮುಖ್ಯವಾಗಿ ವಿಶ್ವಾವರ, ಅಪಲ, ಲೋಪಮುದ್ರ, ಗಾರ್ಗಿ, ಘೋಷ, ಶಚಿ, ಇಂದ್ರಾಣಿ, ಮೈತ್ರೇಯಿನಿ, ಮುದ್ಗಾಲಿನಿ, ಋಷಿ ಅನ್ನುವಂಥ ಸ್ತ್ರೀಯರು ಪುರುಷರ ಸರಿಸಮಾನವಾಗಿ ಜ್ಞಾನವನ್ನು ಪಡ್ಕೊಂಡು ಅವ್ರ ಜೊತೆ ವಾದ ವಿವಾದದಲ್ಲಿ ತೊಡಗ್ತಿದ್ರಂದ್ರೆ ಆರಂಭದಲ್ಲಿ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಷ್ಟು ದೊಡ್ಡ ಪ್ರಮಾಣದ ಭೇದ ಭಾವ ಇರಲಿಲ್ಲ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನ ಈ ಒಂದು ಪೂರ್ವ ವೈದಿಕ ಕಾಲದ ಆರ್ಯರ ಒಂದು ಆಹಾರ ಪಾನೀಯ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ, ಇವರ ಮುಖ್ಯ ಆಹಾರ ಗೋಧಿ, ಬಾರ್ಲಿ, ಭತ್ತ, ಹಣ್ಣು, ತರಕಾರಿಗಳು, ಹಾಲು ಮತ್ತು ಅದರ ಉತ್ಪನ್ನಗಳಾದಂತಹ ಮೊಸರು, ಹಾಗೇನಪ್ಪ ಅಂದ್ರೆ ಬೆಣ್ಣೆ, ತುಪ್ಪಗಳು ಆರ್ಯರ ಮುಖ್ಯ ಆಹಾರಗಳಾಗಿದ್ವು. ಜೊತೆಗೆ ಕಬ್ಬು ತುಂಬಾ ಪ್ರಿಯವಾಗಿದ್ದು. ನೆನಪಿರ್ಲಿ, ಆರ್ಯರು ಅಂದ ತಕ್ಷಣ ಕಬ್ಬಿಣ ಮತ್ತು ಕಬ್ಬು ಬಹಳ ಮುಖ್ಯವಾದದ್ದು ಅಂತ. ಕಬ್ಬಿಣ ಮತ್ತು ಕಬ್ಬು, ಹಾಗಾಗಿ ಇವರಿಗೆ ಕಬ್ಬು ಕೂಡ ಮುಖ್ಯ ಆಗಿತ್ತು ಅಂತ ನಾವು ನೋಡ್ತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವರು ಮಾಂಸಾಹಾರಿಗಳು ಮತ್ತು ಸಸ್ಯಾಹಾರಿಗಳು ಎರಡೂ ಆಗಿದ್ರು. ಆರಂಭದಲ್ಲಿ ಇಲ್ಲಿ ಮಾಂಸಾಹಾರಿ ಸಸ್ಯಾಹಾರಿ ಅಂತ ಬೇರೆ ಏನಿರಲಿಲ್ಲ. ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ವಲ್ಲ ಆಹಾರ ಪದ್ಧತಿಯ ಬಗ್ಗೆ, ಅವತ್ತು ಆರಂಭದಲ್ಲಿ ಹಾಗಿರ್ಲಿಲ್ಲ. ಇವ್ರು ಏನಪ್ಪಾ ಅಂತಂದ್ರೆ ಮಾಂಸ ಪ್ರಿಯರಾಗಿದ್ರು. ಹಾಗೇನಪ್ಪ ಅಂದ್ರೆ ಗೋಮಾಂಸವನ್ನು ಕೂಡ ತಿಂತಾ ಇದ್ರು. ಹಾಗಾಗಿ ಅವತ್ತು ಮನೆಗೆ ಬರ್ತಕ್ಕಂಥ ಅತಿಥಿಗಳಿಗೆ ಕಂಪಲ್ಸರಿ ಆಗಿ, ಇವತ್ತೇನು ಕೆಲವರದ್ದು ಚಿಕನ್ ಮಟನ್ ಅಂತ ಮಾಡ್ತಾರೋ, ಅವತ್ತು ಆ ಒಂದು ಆರ್ಯರ ಮನೆಗೆ ಬರ್ತಕ್ಕಂಥ ಅತಿಥಿಗಳಿಗೆ ಕಂಪಲ್ಸರಿ ಗೋ ಖಾದ್ಯವನ್ನು ಕೊಡ್ತಿದ್ರು. ಹಾಗಾಗಿ ಅತಿಥಿಗಳಿಗೆ ಗೋಗ್ನ ಅಂತ ಕರಿತಿದ್ರು. ಪ್ಲೀಸ್ ನೋಟ್ ಡೌನ್, ಗೋಗ್ನ ಅಂದ್ರೆ ಗೋ ಅಂತಕ್ಕಂಥ. ಇವತ್ತು ಇವು ಬಂದನಂದ್ರೆ ಒಂದು ಗೋ ಹೋಯ್ತು ಅನ್ನೋ ಲೆಕ್ಕಕ್ಕೆ ಗೋಗ್ನ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಅಗ್ನ ಅಂದ್ರೆ ಋಗ್ವೇದದಲ್ಲಿ ಕೊಲ್ಲಬಾರದು ಅಂತ, ಆದ್ರೆ ಅತಿಥಿ ಬಂದಾಗ ಕೊಲ್ತಿದ್ರು. ಹಾಗೆ ಅಕ್ಕಿಯನ್ನ ಕ್ಷೀರೋದನ ಅಂತ ಕರಿತಿದ್ರು. ಬೆಣ್ಣೆ, ಗೋಧಿ ಮಿಶ್ರಿತ ಬೇಯಿಸಿದ ಆಹಾರ ಅಪೂಪ ಅಂತ ಕರಿತಿದ್ರು. ಪ್ಲೀಸ್ ನೋಟ್ ಡೌನ್, ಬಹಳ ಸರಿ ಕೇಳಿದರೆ ಬೆಣ್ಣೆ ಮತ್ತು ಗೋಧಿ ಮಿಶ್ರಿತ ಬೇಯಿಸಿದ ಆಹಾರವನ್ನು ಅಪೂಪ ಅಂತ ಕರಿತಿದ್ರು. ಹಾಗೆ ಹಾಲಿನಲ್ಲಿ ಬೇಯಿಸಿದ ಅಕ್ಕಿಯನ್ನು ಕ್ಷೀರೋದನ ಅಂತ ಹೇಳಿ ಕರಿತಾ ಇದ್ರು. ಅವರು ಬಳಸಿದ ಮೊದಲ ಧಾನ್ಯ ಯಾವುದಪ್ಪ ಅಂದ್ರೆ ಅಕ್ಕಿ ಅಂತ ನಾವಿಲ್ಲಿ ಗಮನಿಸಬಹುದು. ಅದ್ರ ಜೊತೆಗೆ ಇವರು ಸೋಮರಸ, ಸುರಪಾನವನ್ನು ಕೂಡ ಇವರು ಮಾಡ್ತಿದ್ರು. ಉಲ್ಲಾಸದಿಂದ ಮದ್ಯಪಾನ ಮಾಡುವಂಥದ್ದು ಇವರ ಒಂದು ಸಂಸ್ಕೃತಿ ಆಗಿತ್ತು. ಇನ್ನು ಉಡುಪುಗಳಂತ ಬಂದಾಗ ಮುಖ್ಯವಾಗಿ ಇವರು ನೀವಿ ಅಂದ್ರೆ ಒಳ ಉಡುಪು, ಪರಿಧಾನ ಅಥವಾ ವಾಸ ಅಂದ್ರೆ ಕೆಳ ಉಡುಪು, ಅಧಿವಾಸ, 3 ರೀತಿಯ ಉಡುಪನ್ನು ಧರಿಸ್ತಿದ್ರು. ನೀವಿ, ಪರಿಧಾನ ಅಥವಾ ಮತ್ತು ಅಧಿವಾಸ ಅಂತ. ಅಧಿವಾಸ ಅಂದ್ರೆ ಮೇಲಂಗೆ.
ಪರಿಧಾನ ಅಥವಾ ವಾಸ ಅಂತಂದ್ರೆ ಕೆಳ ಉಡುಪು, ನೀವಿ ಅಂದ್ರೆ ಒಳ ಉಡುಪು. ಈ ರೀತಿಯ 3 ರೀತಿಯ ಉಡುಪನ್ನ ಹತ್ತಿ, ಉಣ್ಣೆ, ರೇಷ್ಮೆ ಬಟ್ಟೆಯನ್ನ ಬಳಸ್ಕೊಂಡು ಇವರು ನೇಯ್ದಂತ ಬಟ್ಟೆಯನ್ನ ಧರಿಸ್ತಿದ್ರು. ಹಾಗೆ ಚಿನ್ನದ ಕಸೂತಿ ಹಾಕ್ತಿದ್ದನ್ನ ನೋಡಬಹುದು. ಹಾಗೆ ಏನಪ್ಪಾ ಅಂದ್ರೆ ಬಟ್ಟೆಗಳಿಗೆ ಜರಿ ಹಾಕುವ ಕಲೆ ಇವರಿಗೆ ಗೊತ್ತಿತ್ತು. ಶ್ರೀಮಂತರು ಏನಪ್ಪಾ ಅಂದ್ರೆ ಕಸೂತಿ ಬಟ್ಟೆಗಳನ್ನ ಧರಿಸ್ತಿದ್ರು. ಜಿಂಕೆ ಚರ್ಮವನ್ನು ಕೂಡ ವಸ್ತ್ರವಾಗಿ ಬಳಸ್ತಿದ್ರು. ಹಾಗೆ ಸ್ತ್ರೀ ಪುರುಷರಿಬ್ಬರೂ ಕೂಡ ಆಭರಣಗಳನ್ನ ಧರಿಸ್ತಿದ್ರು. ಕಂಠಹಾರ, ಕರ್ಣಶೋಧನ, ತೋಳಬಂದಿ, ಕಾಲಂದಿಗೆ, ಬಳೆ, ಕೈಗಡಗ, ನಿಷ್ಕ, ರುಕ್ಕ, ಕೊರಳಹಾರ, ಕಿವಿಯ ಉಂಗುರ ಎಂಬ ಆಭರಣಗಳನ್ನ ಧರಿಸ್ತಿದ್ರು ಅಂತ. ಇನ್ನು ಹಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ತ್ರೀ ಪುರುಷರಿಬ್ರು ಕೂಡ ಉದ್ದವಾದ ಕೂದಲನ್ನ ಬೆಳೆಸಿ ಬಾಸ್ತಿದ್ರು. ಸ್ತ್ರೀಯರು ಕೇಶಾಲಂಕಾರ ಮಾಡಿಕೊಳ್ತಿದ್ರು. ಪಿನ್ನುಗಳನ್ನ ಕೂದಲಲ್ಲಿ ಬಂಧಿಸ್ತಿದ್ರಂತ, ಪಿನ್ನುಗಳು ಇಟ್ಕೊಂತಿದ್ರು ಕೂದಲಲ್ಲಿ. ಪುರುಷರು ಗಡ್ಡ ಬಿಡ್ತಿದ್ರು ಮತ್ತು ಅದನ್ನ ಬೋಳಿಸ್ತಿದ್ರು. ಕ್ಷೌರಿಕನಿಗೆ ಅವತ್ತು ವ್ಯಾಪ್ತ ಅಂತ ಕರಿತಿದ್ರು, ಅಂದ್ರೆ ಕ್ಷೌರಿಕ ಇದ್ದ ಅವತ್ತು. ಕ್ಷೌರಿಕನಿಗೆ ಋಗ್ವೇದ ಕಾಲದಲ್ಲಿ ವ್ಯಾಪ್ತ ಅಂತ ಹೇಳಿ ಕರಿತಿದ್ರು. ವಾರಣಾಸಿ, ಅವತ್ತಿನ ವಾರಣಾಸಿ ರೇಷ್ಮೆಗೂ, ಗಾಂಧಾರ ಉಣ್ಣೆಗೂ ಮತ್ತು ಮಥುರಾ ಹತ್ತಿ ಬಟ್ಟೆಗೂ ಫೇಮಸ್ ಆಗಿತ್ತು. ಇದು ಗಮನದಲ್ಲಿ ನಿಮಗೆ. ಏನಪ್ಪಾ ಅಂದ್ರೆ ಋಗ್ವೇದ ಕಾಲದಲ್ಲಿ ಬಟ್ಟೆಗಳಿಗೆ ಫೇಮಸ್ ಆದಂತ, ಪ್ರಖ್ಯಾತಿಯಾದಂತ ಸ್ಥಳಗಳಂತಂದ್ರೆ ವಾರಣಾಸಿ ರೇಷ್ಮೆಗೂ, ಗಾಂಧಾರ ಉಣ್ಣೆಗೂ, ಮಥುರಾ ಹತ್ತಿ ಬಟ್ಟೆಗೂ ಅವತ್ತೇನಪ್ಪ ಅಂದ್ರೆ ಅತ್ಯಂತ ಪ್ರಖ್ಯಾತಿಯಾಗಿತ್ತು. ಇನ್ನು ಮನರಂಜನೆ ಅಂತ ಬಂದಾಗ ಈ ಒಂದು ಋಗ್ವೇದ ಕಾಲದ ಆರ್ಯರ ಮನರಂಜನೆ ಏನಾಗಿದ್ದು? ರಥದ ಓಟದ ಸ್ಪರ್ಧೆ, ಕುದುರೆ ಸ್ಪರ್ಧೆ, ಪಗಡೆ ಆಟ, ಜೂಜಾಟ, ಬೇಟೆ, ಸಂಗೀತ, ನೃತ್ಯ, ನಾಟಕ ಅಭಿನಯ ಇವು ಪ್ರಮುಖವಾದಂತಹ ಮನೋರಂಜನೆಗಳಾಗಿದ್ದು. ಹೆಚ್ಚು ಕಡಿಮೆ ಜೂಜಾಟ ದೊಡ್ಡ ಪ್ರಮಾಣದಲ್ಲಿತ್ತು. ಅದಕ್ಕೆ ಉದಾಹರಣೆ ನಿಮಗೆ ಮಹಾಭಾರತದಲ್ಲಿ ಗೊತ್ತಿದೆ. ಜೂಜಾಟ ಏನೋ ಪಗಡೆ ಜೂಜಾಟ ಆಡಕ್ ಹೋಗಿ ಮಾನ್ಯ ಧರ್ಮರಾಯರು ಇಡೀ ತಮ್ಮ ರಾಜ್ಯವನ್ನು ಕಳ್ಕೊಂಡ್ರಲ್ಲ. ಋಗ್ವೇದದಲ್ಲಿ ಒಂದು ಸಂದರ್ಭ ಬರ್ತದ. ಈ ಜೂಜಾಟ ಆಡಿ ಎಲ್ಲವನ್ನು ಕಳ್ಕೊಂಡಂತ ಮಗನ ಕಣ್ಣನ್ನ ಕೀಳಿಸಿದ ತಂದೆಯ ಕಥೆ ಅಂತ. ಅಂದ್ರೆ ನೈತಿಕತೆವಾಗಿ ಮಗ ಜೂಜಾಟದಿಂದ ಹಾಳಾಗಿದ್ರಿಂದ ತಂದೆ ಅವನ ಕಣ್ಣನ್ನು ಕಿತ್ತಾಕ್ಸ್ಬಿಡ್ತಾನೆ ಅನ್ನುವಂತ ಒಂದು ಉಲ್ಲೇಖ ಋಗ್ವೇದದಲ್ಲಿ ಗಮನಿಸೋದಾದ್ರೆ ವ್ಯಾಪಕವಾಗಿ ಜೂಜಾಟ ಇತ್ತು. ಇನ್ನು ಹೊರಾಂಗಣ ಕ್ರೀಡೆಗಳು ಹೆಚ್ಚು ಜನಪ್ರಿಯವಾಗಿದ್ವು ಅವತ್ತ. ಏಲ್ ಭಾಷಮ್ ಅವರ ಪ್ರಕಾರ ಆರ್ಯರು ಸಂಗೀತ ಪ್ರಿಯರಾಗಿದ್ರು ಅಂತ ಹೇಳ್ತಾರೆ, ಏಲ್ ಭಾಷಮ್ ಅವರು. ಹಾಗೆ ಸ್ತ್ರೀಯರು ನೃತ್ಯ ಮತ್ತು ಸಂಗೀತದಲ್ಲಿ ನುರಿತವರಾಗಿದ್ರು. ವೀಣೆ, ತಬಲ, ದುಂದುಬಿ, ಕರ್ಕಾರಿ, ಕೊಳಲುಗಳಂತ ಸಂಗೀತ ವಾದ್ಯಗಳನ್ನ ಅವತ್ತಿನ ಆರ್ಯರು ಮನರಂಜನೆಗೋಸ್ಕರ ಬಳಸ್ತಿದ್ರು. ಹಾಗೆ ಏನಪ್ಪಾ ಅಂದ್ರೆ ಧಾರ್ಮಿಕ ಸ್ವರೂಪವುಳ್ಳ ನಾಟಕಗಳನ್ನು ಕೂಡ ಅವರು ಪ್ರದರ್ಶನ ಮಾಡ್ತಿದ್ರು ಅಂತ ಹೇಳಿ ಎ.ಬಿ. ಕಿತ್ ಅನ್ನುವಂತ ಇತಿಹಾಸಕಾರ ಹೇಳ್ತಾರೆ. ಯಾವ ಧಾರ್ಮಿಕ ಸ್ವರೂಪಗಳನ್ನ ಉಳ್ಳಂತ ನಾಟಕಗಳನ್ನ ಪ್ರದರ್ಶನ ಮಾಡ್ತಿದ್ರು ಅಂತ ಹೇಳಿ ಎ.ಬಿ. ಕಿತ್ ಅವರು ಹೇಳ್ತಾರೆ. ಹಾಗೆ ಏನಪ್ಪಾ ಅಂತಂದ್ರೆ ಅವತ್ತಿನ ಕಾಲದ ಒಂದು ಜಾತಿ ಪದ್ಧತಿ ಅಂತ ಬಂದಾಗ ಋಗ್ವೇದ ಕಾಲದಲ್ಲಿ ಆರಂಭದಲ್ಲಿ ಜಾತಿ ಪದ್ಧತಿ ಇರಲಿಲ್ಲ. ಅದು ನಂತರದ ವೇದ ಕಾಲದಲ್ಲಿ ಬಂತು. ಅಲ್ಲಿ ಬೇಕಾದ್ರೆ ಅದನ್ನ ನಾವು ಚರ್ಚೆ ಮಾಡಬಹುದೇ ಹೊರತಾಗಿ ಆರಂಭಿಕ ವೇದ ಕಾಲದಲ್ಲಿ ಜಾತಿ ಪದ್ಧತಿ ಇರಲಿಲ್ಲ. ಯಾಕಂದ್ರೆ ನೀತಿಗಳಿದ್ದು, ಒಳ್ಳೆ ನೈತಿಕ ನಿಯಮಗಳನ್ನ ಅಳವಡಿಸ್ಕೊಂಡಿದ್ರು. ಕಳ್ಳತನ ಮಾಡೋದು, ದರೋಡೆ ಮಾಡೋದು, ದ್ರೋಹ, ವಂಚನೆ, ಸುಳ್ಳು, ವ್ಯಭಿಚಾರ ಇದನ್ನ ಪಾಪ ಅಂತ ನಂಬಿದ್ರು ಅವರು. ಯಾಕಂದ್ರೆ ಸಭ್ಯ ಜನಾಂಗ ಆಗಿದ್ರು ಆರಂಭದಲ್ಲಿ. ಅವ್ರು ಖಂಡಿತವಾಗ್ಲೂ ಕೂಡ ಇಡೀ ಸಭ್ಯತೆಯ ಸಂಸ್ಕೃತಿಯನ್ನು ಕಟ್ಟಬೇಕು ಅನ್ನುವಂತ ಆಸೆಯನ್ನ ಹೊಂದಿದಂತವರಾಗಿದ್ರು ಅನ್ನೋದು ಗಮನಿಸಬಹುದು. ಹಾಗೆ ಇವ್ರ ಕಾಲದಲ್ಲಿ ವೈದ್ಯ ವಿಜ್ಞಾನ ಕೂಡ ಇವರಿಗೆ ಗೊತ್ತಿತ್ತು. ಗಿಡಮೂಲಿಕೆಗಳ ಔಷಧ ಕಂಡುಹಿಡಿದಿದ್ರು. ಆಗಿನ ಪ್ರಸಿದ್ಧ ಆಯುರ್ವೇದ ಪಂಡಿತರು ಹಲವಾರು ಶಸ್ತ್ರಚಿಕಿತ್ಸೆಗಳನ್ನ ಮಾಡುವಂತವ್ರು ಆಗಿದ್ರು ಅನ್ನೋದು ಕೂಡ ಧನ್ವಂತರಿ, ಚರಕನಂತವರು ಇರಬಹುದು ಅಂತ ಇಲ್ಲಿ ಉಲ್ಲೇಖಗಳನ್ನ ಕೊಡ್ಲಾಗಿದೆ. ಇದಿಷ್ಟು ಇರೇನಪ್ಪ ಅಂತಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆ ಈ ರೀತಿಯಾಗಿ ಇತ್ತು ಅಂತ ನಾವಿಲ್ಲಿ ಗಮನಿಸಬಹುದು. ಓಕೆ, ಮುಂದಿನ ಒಂದು ಪ್ರಮುಖವಾದ ಘಟ್ಟ ಅಂದ್ರೆ ಆರ್ಥಿಕ ಜೀವನ ಹೇಗಿತ್ತು ಅನ್ನುವಂಥದ್ದು. ಈ ಒಂದು ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಾನು ವಿವರವಾಗಿ ಚರ್ಚೆ ಮಾಡ್ತೀನಿ. ಇನ್ನು ಆರಂಭಿಕ ವೈದಿಕ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಅವರ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು, ಕಲೆ ಸಾಹಿತ್ಯ ವ್ಯವಸ್ಥೆ ಹೇಗಿತ್ತು, ಹಾಗೆ ಅವರು ಪೂರ್ವದ ಕಡೆ ಹೇಗೆ ಚಲನೆಯನ್ನ ಹೊಂದಿದ್ರು, ಈ ಒಂದು ಗಂಗಾ ಮತ್ತು ಯಮುನಾ ನದಿ ಬಯಲಲ್ಲಿ ಬಂದು ಹೇಗೆ ನೆಲೆ ನಿಂತರು, ಅದನ್ನ ಯಾಕೆ ಆರ್ಯಾವರ್ತ ಅಂತ ಕರೀತಾರೆ, ನಿಜವಾದ ಅವರ ಸಂಸ್ಕೃತಿ ಅನ್ನುವುದು ಅನಾವರಣಗೊಂಡಿದ್ದು ಅದು ಗಂಗಾ ಮತ್ತು ಯಮುನಾ ನದಿ ಬಯಲಿನಲ್ಲಿ ಹೇಗೆ ಅನ್ನುವಂಥದ್ದನ್ನ ಮುಂದಿನ ಒಂದು ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ವಿಶ್ಲೇಷಿಸಿದಂತ ವಿಷಯ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ಯಾಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಇಂಥ ವಿಡಿಯೋಗಳು ನೀವು ನೋಡೋದಕ್ಕೆ ನಮಗೂ ಕೂಡ ಏನಪ್ಪಾ ಅಂತಂದ್ರೆ ಖುಷಿ ಆಗ್ತದ. ಹೆಚ್ಚು ವಿಡಿಯೋಗಳನ್ನ ತಯಾರು ಮಾಡಿ ನಿಮಗೆ ಕೊಡುವುದಕ್ಕೆ ನಮಗೂ ಕೂಡ ಹುಮ್ಮಸ್ಸು ಬರುತ್ತಾ ಅಂತ ಹೇಳ್ತಾ, ಅದೊಂದು ಸಾರಿ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.